ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವಿಶ್ವವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳಿಗೆ, ವಿದ್ವಾಂಸರಿಗೆ, ಇದರ ಶ್ರವಣದಲ್ಲಿ ಕಣ್ಣಿಗೆ ನೇರವಾಗಿ ಕಾಣದೆ ದೂರಶ್ರವಣ ಮಾಧ್ಯಮದಿಂದ ಸೇರಿಕೊಂಡಿರತಕ್ಕಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಜಗತ್ಸತ್ಯತ್ವ ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ವೇದಾಂತದ ಕೆಲವು ತತ್ವಗಳನ್ನು ನನಗೆ ತಿಳಿದದ್ದನ್ನು ತಮ್ಮ ಮುಂದೆ ಅರುಹುವುದಕ್ಕೆ ನಾನು ಸಂತೋಷದಿಂದ ನನ್ನ ಕಾಣಿಕೆಯನ್ನು ಕೊಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಮೊದಲನೆಯದಾಗಿ ವೇದಾಂತ ವಿಷಯಗಳಲ್ಲಿ ಸಾಮಾನ್ಯರನ್ನು ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇರುವ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ನನ್ನ ಪ್ರಣಾಮಗಳು. ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟ ವೇದಾಂತ ತತ್ವದಲ್ಲಿ ಜಗತ್ತು ಸತ್ಯ ಅನ್ನುವುದು ಒಂದು ಪ್ರಮುಖವಾದ ವಿಷಯವಾಗಿ ಇವತ್ತು ಲೋಕದಲ್ಲಿ ಚಾಲ್ತಿಯಲ್ಲಿದೆ. ಎಲ್ಲರಿಗೂ ಗೊತ್ತಿದ್ದ ವಿಷಯವನ್ನು ಒಂದು ತತ್ವ ಸಿದ್ಧಾಂತ ಹೇಳಿತು ಅಂತಾದರೆ ಅದಕ್ಕೆ ಅಂತಹ ಮಹತ್ವ ಇಲ್ಲ. ನನ್ನ ಮುಂದೆ 10 ಜನ ಇದ್ದಾರೆ ಅಂತ ಕಣ್ಣಿಗೆ ಕಾಣ್ತಾ ಇರುವುದನ್ನೇ ನಾನು ಉಪನ್ಯಾಸದಲ್ಲಿ ಹೇಳಿದರೆ ಅದೊಂದು ವಿಷಯ ಅಂತಲೇ ಅನಿಸುವುದಿಲ್ಲ. ಅಜ್ಞಾತೋ ಹಿ ವಿಷಯೋ ಭವತಿ, ಶಾಸ್ತ್ರದ ನ್ಯಾಯ ಹಾಗೆ. ತಿಳಿಯದೇ ಇದ್ದದ್ದನ್ನು ಹೇಳಿದರೆ ಅದೊಂದು ವಿಷಯವಾಗ್ತದೆ. ಸಾಮಾನ್ಯರಿಗೆ ಅರ್ಥವಾಗದೇ ಇದ್ದಂತಹ ವಿಷಯವನ್ನು ಅರ್ಥವಾಗುವ ಹಾಗೆ ಬಿಡಿಸಿ ಹೇಳಿದಾಗ ಅದು ತತ್ವವಾಗ್ತದೆ. ಕಣ್ಣಿಗೆ ಕಾಣುವಂಥದ್ದು ಸತ್ಯ ಅನ್ನುವುದು ಎಲ್ಲರಿಗೂ ಸ್ಪಷ್ಟವಾಗಿರುವಾಗ ಈ ಜಗತ್ತೆಲ್ಲವೂ ಸತ್ಯ ಅಂತ ಹೇಳುವ ಒಂದು ಸಿದ್ಧಾಂತ, ಅದರಲ್ಲಿ ಏನು ಮಹತ್ವ ಇದೆ ಅನ್ನೋ ಒಂದು ಸಾಮಾನ್ಯರ ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಈ ವಿಷಯದಲ್ಲಿ ಕೆಲವು ಮಾತುಗಳನ್ನು ಆಡ್ತೇನೆ. ಸತ್ಯ ಅಂದರೆ ಏನು ಅನ್ನುವುದನ್ನು ಮೊದಲು ನಾವು ಅರ್ಥೈಸಿಕೊಳ್ಳಬೇಕು. ಮಾತನ್ನು ಸತ್ಯ ಅಂತ ಕರಿತೇವೆ, ವಸ್ತುವನ್ನು ಸತ್ಯ ಅಂತ ಕರಿತೇವೆ. ಮಾತು ಸತ್ಯ, ಸತ್ಯಂ ವದ ಅನ್ನುವ ಶ್ರುತಿ ವಾಕ್ಯದಲ್ಲಿ ಸತ್ಯವಾದ ಮಾತನ್ನು ಆಡು ಅಂತ ಅರ್ಥ. ಮಾತು ಸತ್ಯ, ಸತ್ಯಂ ವದಿಷ್ಯಾಮಿ ಅನ್ನುವಲ್ಲೆಲ್ಲ ಮಾತು ಸತ್ಯ ಅಂದರೆ ಏನು? ಯಾವುದು ಹೇಗಿದೆಯೋ ಅದನ್ನು ಹಾಗೇ ಹೇಳುವುದು ಸತ್ಯವಾದ ಮಾತು. ಇದನ್ನು ನಾವು ಸತ್ಯವಾದ ಮಾತು ಅಂತ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥದ್ದು ಸತ್ಯ. ಮಹಾಭಾರತ ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಕಂಡದ್ದನ್ನು ಕಂಡ ಹಾಗೆ ಹೇಳುವುದಾಗಲಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಾಗಲಿ ಸತ್ಯ ಅನ್ನುವುದನ್ನು ವೇದವ್ಯಾಸರು ಒಪ್ಪುವುದಿಲ್ಲ. ಕಂಡದ್ದನ್ನು ಕಂಡ ಹಾಗೆ ಹೇಳುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ಸುಳ್ಳಾಗಿರ್ತದೆ. ಸಾಯಂಕಾಲದ ಹೊತ್ತಿಗೆ ಸರಿಯಾಗಿ ಬೆಳಕು ಬೀಳದೇ ಇದ್ದ ಜಾಗದಲ್ಲಿ ಯಾವುದೋ ಅಲುಗಾಡ್ತಾ ಇದ್ದಾಗ ಹಾವು ಕಂಡವ ಬೆದರಿ ಬಿದ್ದು ಓಡಿ ಬಂದು ಅಲ್ಲಿ ಹಾವಿದೆ ಅಂತ ಹೇಳಿದರೆ ವಸ್ತುಸ್ಥಿತಿಯಲ್ಲಿ ಅಲ್ಲಿ ಹಾವು ಇರುವುದಿಲ್ಲ. ಇವಾಗ ಕಂಡದ್ದು ಹಾವು, ವಸ್ತುತಃ ಅಲ್ಲಿ ಅಲುಗಾಡ್ತಾ ಇದ್ದ ಒಂದು ಹಗ್ಗ. ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ, ಕಂಡದ್ದನ್ನು ಕಂಡ ಹಾಗೆ ಹೇಳಿದ, ಆದರೆ ಅದು ಸತ್ಯವಾಗಲಿಲ್ಲ. ಮಾತು ಸತ್ಯ ಅಲ್ಲ ಅಂತ ಆಯಿತು. ಯಾಕಂದರೆ ಅದು ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ದಾನೆ ಹೊರತು ಇದ್ದದ್ದನ್ನು ಇದ್ದ ಹಾಗೆ ಹೇಳಿಲ್ಲ. ಹಗ್ಗ ಇದ್ದದ್ದನ್ನು ಹಗ್ಗ ಅಂತಲೇ ಆತ ಹೇಳಲಿಲ್ಲ. ಹಾಗೆ ಅಂತೇಳಿ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ ಅಂತ ತೀರ್ಮಾನಿಸುವುದಕ್ಕೆ ಬರ್ತದ? ಮಹಾಭಾರತದಲ್ಲಿ ಕೌಶಿಕ ಋಷಿಯ ಕಥೆ ಬರ್ತದೆ. ಜೀವಮಾನದಲ್ಲಿ ಸುಳ್ಳನ್ನೇ ಹೇಳುವುದಿಲ್ಲ ಅಂತ ಸಂಕಲ್ಪಿಸಿ ತಪಸ್ಸು ಮಾಡ್ತಿದ್ದಂತಹ ವ್ಯಕ್ತಿ, ಅವನ ಮುಂದೆ ಅಮಾಯಕರನ್ನು ದರೋಡೆಕೋರರು ಬೆನ್ನಟ್ಟಿ ಬರ್ತಾ ಇದ್ದಾರೆ. ಇವರ ಕೈಗೆ ಸಿಕ್ಕಿದರೆ ಕೈಕಾಲು ಮುರಿದು ಇದ್ದದ್ದನ್ನೆಲ್ಲ ದೋಚುತ್ತಾರೆ ಅಂತ ಹೆದರಿದಂತಹ ಅಮಾಯಕ ವ್ಯಕ್ತಿಗಳು ಇವನ ಆಶ್ರಮದ ಹಿಂದೆ ಅಡಗಿಕೊಳ್ತಾರೆ.
ಈ ಋಷಿಯನ್ನು ಬಂದು ದರೋಡೆಕೋರರು ಎಲ್ಲಿ ಹೋದರೂ ನಮ್ಮ ಮುಂದೆ ಓಡ್ತಾ ಇದ್ದವರು ಅಂತ ಕೇಳಿದಾಗ ಸತ್ಯವನ್ನೇ ಹೇಳುವ ಸಂಕಲ್ಪ ಮಾಡಿದ್ದಂತಹ ಈ ಋಷಿ ಇಲ್ಲೇ ಅಡಗಿಕೊಂಡಿದ್ದಾರೆ ಅನ್ನುವ ಸತ್ಯವನ್ನು ಹೇಳಿದ. ಅದರ ಪರಿಣಾಮವಾಗಿ ಕೌಶಿಕ ನರಕ ದರ್ಶನ ಮಾಡಿದ, ನರಕದಲ್ಲಿ ಶಿಕ್ಷೆ ಅನುಭವಿಸಿದ. ಈ ಮಹಾಭಾರತದ ಕಥೆಯನ್ನು ಹೇಳ್ತದೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಅನೇಕ ಸಂದರ್ಭದಲ್ಲಿ ಸುಳ್ಳಾಗಿ ಹೋಗ್ತದೆ, ಅದು ಸತ್ಯವಚನ ಅಂತ ಅನಿಸುವುದಿಲ್ಲ. ಹಾಗಾದರೆ ಮಾತಿನಲ್ಲಿ ಸತ್ಯ ಅಂದರೆ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಧಾರಣ. ಶ್ರೀಮನ್ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿರ್ಣಯ. ಮಹಾಭಾರತದ ಮಾತನ್ನು ನಿರ್ಣಯಿಸಿ ಹೇಳಿತು. ಸತ್ ಯಾ ಅನ್ನುವಲ್ಲಿ ಸತ್ ಅನ್ನುವುದು ಸಜ್ಜನಿಕೆಯ ಸಜ್ಜನರನ್ನು ಹೇಳುತ್ತದೆ. ಅವರಿಗೆ ಯಾವುದು ಹಿತಕಾರಿಯಾದ ಮಾತು, ಸತ್ವಂ ಯಾಪಯತಿ, ಸತ್ತಾಂ ಯಾಪಯತಿ, ಯಾಪಯತಿ ಅಂದರೆ ಹೊಂದಿಸ್ತದೆ, ಸಜ್ಜನಿಕೆಗೆ ಬೆಲೆ ಕೊಡ್ತದೆ, ಅಂತಹ ಮಾತು ಸತ್ಯ ಅಂತ ಆಗ್ತದೆ. ಸಜ್ಜನರಿಗೆ ಉಪಯೋಗವಾಗುವ ಮಾತು, ಸಜ್ಜನಿಕೆಗೆ ಯುಕ್ತವಾಗುವ ಮಾತು. ಎಷ್ಟೋ ಸಂದರ್ಭದಲ್ಲಿ ಸುಳ್ಳು ಹೇಳುವುದೇ ಸತ್ಯವಾಗ್ತದೆ. ಒಬ್ಬಳು ಪತಿವ್ರತೆಯಾದ ಹೆಣ್ಣು ಮಗಳು ತನ್ನ ದುರ್ವೃತ್ತನಾದಂತಹ ಗಂಡನ ಬಗ್ಗೆ ಅವರು ಬಹಳ ಒಳ್ಳೆಯವರು ಅಂತ 4 ಜನರ ಸಭೆಯಲ್ಲಿ ಹೇಳಿದರೆ ಅದನ್ನು ಸುಳ್ಳು ಅಂತ ಯಾವ ಸಂಭಾವಿತನೂ ಹೇಳುವುದಿಲ್ಲ. ತನ್ನ ಪತ್ನಿಯನ್ನು ಪತಿಯಾದವ ಹೊಗಳಿದಾಗ ವಸ್ತುತಃ ಆಕೆ ಶೂರ್ಪಣಖಾ ಸದೃಶಳಾಗಿದ್ದೂ ಕೂಡ ಆ ಮಾತು 10 ಜನ ಹೆಂಗಸರ ಮುಂದೆ ಆತ ಹೇಳಿದಾಗದು ಪ್ರಪಂಚದಲ್ಲಿ ಮಾನ್ಯವಾಗ್ತದೆ. ಸಜ್ಜನರಿಂದ ಮಾನ್ಯವಾಗತಕ್ಕಂತಹ ಮಾತು ಅದು ಸತ್ಯ ಅಂತ ಕರೆಸಿಕೊಳ್ಳುತ್ತದೆ ಅನ್ನುವುದು ಮಹಾಭಾರತದ ಯುದ್ಧದಲ್ಲೇ ಸಾಬೀತಾದಂತಹ ಅಶ್ವತ್ಥಾಮ ಹತಃ ಎಂಬ ಮಾತಿನ ಹಿನ್ನೆಲೆಯಲ್ಲಿ ಬಂದ ಮಾತು. ಹಾಗಾದರೆ ಸತ್ಯ ಅಂದರೆ ಸಜ್ಜನರಿಗೆ ಹಿತವಾದ ಮಾತು. ಯಾವ ಹೊತ್ತಿಗೆ ಯಾವ ಮಾತು ಹೇಳಿದರೆ ಸರಿಯೋ ಆ ಹೊತ್ತಿಗೆ ಹಾಗೆ ಆಡುವ ಮಾತು ಅದು ಸತ್ಯ. ಆದರೆ ವಸ್ತು ಸತ್ಯ ಅನ್ನುವ ಮಾತನ್ನು ಹೇಳುವಾಗ ಈ ಅರ್ಥದಲ್ಲಿ ಸತ್ಯ ಎಂಬ ಶಬ್ದ ಇಲ್ಲ. ವಸ್ತು ಹೇಗಿದೆಯೋ ಅದನ್ನು ಹಾಗೇ ತಿಳಿಯುವುದು ಅದು ಸತ್ಯ. ಅಸತ್ಯವನ್ನು ತಿಳಿದ ಅಂದರೆ ಇದ್ದದ್ದನ್ನು ಇದ್ದ ಹಾಗೆಯೇ ತಿಳಿದ. ಹಾಗಾದರೆ ವಸ್ತುವಿನ ಸತ್ವ ಅಂದರೆ ಅದು ಹೇಗಿದೆಯೋ ಅದನ್ನು ಹಾಗೇ ಅಂತ ತಿಳಿಯುವುದು ಅದು ವಸ್ತು ಸತ್ವಜ್ಞಾನ, ತತ್ವಜ್ಞಾನ ಅಂತ ಅಥವಾ ತತ್ವವಾದ ಅನ್ನುವ ಶಬ್ದವನ್ನು ಈ ಅರ್ಥದಲ್ಲಿ ಬಳಸ್ತೇವೆ. ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಪ್ರಾಚೀನವಾದ ನಾಮ ತತ್ವವಾದ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತವಾದಾನ್ ನಿರಸ್ಯಗತವಾನ್ ಭುವಿ ತತ್ವವಾದಂ. ಶ್ರೀಮನ್ ಮಧ್ವಾಚಾರ್ಯರು ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯ ಮಹಂ ನಮಾಮಿ. ಆನಂದತೀರ್ಥ ಅನ್ನುವ ಈ ಮುನಿವರ್ಯರು ಪ್ರಪಂಚದಲ್ಲಿ ತತ್ವವಾದವನ್ನು ಪ್ರಸರಿಸಿದರು. ಶ್ರೀಮದ್ ವಾದಿರಾಜರು ತಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ, ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ. ಈ ತತ್ವವಾದದಲ್ಲಿ ನನಗೆ ಭಾರಿ ನೈರ್ಭರ್ಯ ಇದೆ. ತತ್ವವಾದ ಅನ್ನುವ ಶಬ್ದ ಈ ಸಿದ್ಧಾಂತಕ್ಕೆ ಮುಖ್ಯವಾಗಿ ಬಂದದ್ದು ಎಲ್ಲವೂ ತತ್ವವಾಗಿದೆ, ಪ್ರಪಂಚವೂ ತತ್ವವಾಗಿದೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ. 2 ಬಗೆಯಾಗಿ ತತ್ವ ಇದೆ, ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ. ಈ 2 ತತ್ವ ಅಂತ ದ್ವಿವಿಧ ತತ್ವ ಅಂತ ಹೇಳಿದ ಕಾರಣದಿಂದ ಇದಕ್ಕೆ ದ್ವೈತ ಅನ್ನುವ ಹೆಸರು ನಂತರದಲ್ಲಿ ಚಾಲ್ತಿಗೆ ಬಂತು. ತತ್ವವಾದವನ್ನು ಹೇಳಿ ಮಂಡಿಸಿದ ಕಾರಣದಿಂದ ಸತ್ಯಭೂತವಾದ ತತ್ವದ್ವಯ ಇದೆ ಅನ್ನುವುದನ್ನು ಪ್ರತಿಪಾದಿಸಿದ ಕಾರಣದಿಂದ ಮುಂದಕ್ಕೆ ದ್ವೈತ 2 ಹೇಳತಕ್ಕಂಥದ್ದು. ಜೊತೆಗೆ ಅದ್ವೈತ ಸಿದ್ಧಾಂತ ಪ್ರಪಂಚವನ್ನು ಮಿಥ್ಯಾ ಸದಸದ್ ವಿಲಕ್ಷಣ ಅಂತ ಪ್ರತಿಪಾದಿಸ್ತಾ ಇದ್ದಾಗ ಅದಕ್ಕೆ ಪ್ರತಿಕಕ್ಷಿಯಾಗಿ ನಿಲ್ಲುವ ವಿಷಯವನ್ನು ಹೇಳಿತು ಅನ್ನುವ ಕಾರಣದಿಂದಲೂ ಅದ್ವೈತಕ್ಕೆ ವಿಭಿನ್ನವಾದ ಚಿಂತನೆಯನ್ನು ಕೊಟ್ಟಿತು. ಒಂದು ಅಂಶದಲ್ಲಿ, ಸರ್ವಾಂಶದಲ್ಲಿ ಅದ್ವೈತಕ್ಕೆ ವಿಭಿನ್ನವಾದ ಚಿಂತನೆ ದ್ವೈತದಲ್ಲಿ ಇಲ್ಲ. ಆದರೆ ಪ್ರಪಂಚ ಸತ್ಯತ್ವ ವಿಷಯದಲ್ಲಿ ಅದಕ್ಕಿಂತ ವಿಭಿನ್ನ ಚಿಂತನೆ ಬಂತು ಅನ್ನುವ ಕಾರಣದಿಂದ ಅದ್ವೈತದ ಕಿಂಚಿತ್ ವಿರೋಧಿ ಅನ್ನುವ ಭಾವವನ್ನು ಹುಟ್ಟಿಸುವ ದ್ವೈತ ಶಬ್ದ ಲೋಕದಲ್ಲಿ ಜನರಿಗೆ ಇಷ್ಟವಾಯಿತು. ವಸ್ತುಸ್ಥಿತಿಯಲ್ಲಿ ಸಿದ್ಧಾಂತವನ್ನು ದ್ವೈತ ಅಂತ ಪ್ರಾಚೀನರು ಕರೆದಿಲ್ಲ. ಇದನ್ನು ತತ್ವವಾದ ಅನ್ನುವ ಶಬ್ದದಿಂದ ವ್ಯವಹರಿಸುವಂಥದ್ದು. ಆ ಶಬ್ದವೇ ತತ್ವ, ಪ್ರಪಂಚವೂ ತತ್ವವಾಗಿದೆ, ಸತ್ಯವಾಗಿದೆ ಅನ್ನುವ ಮಾತನ್ನು ಹೇಳ್ತದೆ. ಪ್ರಪಂಚವು ಸತ್ಯ ಅನ್ನುವುದು ಸುಲಭ ಗ್ರಾಹ್ಯ ಹೌದು. ಸ್ಫೀತಾಲೋಕ ಮಧ್ಯವರ್ತಿಯಾದ ಘಟವನ್ನು ಹೇಳುವುದಕ್ಕೆ ಮತ್ತೊಬ್ಬ ಉಪನ್ಯಾಸಕ ಬೇಕಾಗಿಲ್ಲ.
ಕಣ್ಣಿಗೆ ರಾಚುವ ಹಾಗೆ ಕಾಣುವ ವಿಷಯವನ್ನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸತ್ಯ ಅಂತ ಹೇಳುವಲ್ಲಿ ಅನೇಕ ಕ್ಲೇಶಗಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ವೇದಾಂತದ ಆಳಕ್ಕೆ ಇಳಿಬೇಕಾಗ್ತದೆ. ಹೇಗೆ ಸತ್ಯ ಅಂತ ಹೇಳುವುದು? ನಾವು ಬೆಳಗ್ಗೆ ಉದಯಿಸುವ ಸೂರ್ಯನನ್ನು ಕಾಣ್ತೇವೆ. ಉದಯಿಸುವ ಸೂರ್ಯನನ್ನು ಕಂಡು ನಾವೊಂದು ಮಾತು ಅದರ ಬಗ್ಗೆ ವರ್ಣಿಸುವುದಾದರೆ ಹೇಗೆ ಹೇಳ್ತೇವೆ? ಬೆಳಗು ಜಾವದಲ್ಲಿ ಪೂರ್ವ ದಿಕ್ಕಿನಲ್ಲಿ ಕೆಂಪಾದ ಸೂರ್ಯ ಉದಿಸಿ ಮೇಲೇರುತ್ತಿದ್ದಾನೆ. ಹೇಳಿದ ಮಾತೇನೋ ಸತ್ಯ, ಆದರೆ ಸ್ವಲ್ಪ ವಿಮರ್ಶೆಗೆ ಒಳಪಡಿಸಿದಾಗ ಇದರಲ್ಲಿ ಯಾವುದು ಸತ್ಯ ಅನ್ನುವ ಪ್ರಶ್ನೆ ಮಾಡ್ತದೆ. ಪೂರ್ವದ್ದಾದ ದಿಕ್ಕಿನಲ್ಲಿ ಏನಿದು ಸರಿಯೋ? ಅದು ಪೂರ್ವ ಅಂತ ಅದನ್ನು ನೀನು ಕರೆದ ಕೂಡಲೇ ಅದು ಪೂರ್ವವೇ ಆಗಬೇಕೇ? ಉತ್ತರಾಯಣದಲ್ಲಿ ಸೂರ್ಯ ಆ ಬದಿಯಲ್ಲಿ ಉದಯಿಸಿದಾಗ ಅದನ್ನು ಪೂರ್ವ ಅಂತ ಕರೀತೀವಿ. ದಕ್ಷಿಣಾಯನದಲ್ಲಿ ಸೂರ್ಯ ದಕ್ಷಿಣದ ಈ ಮುಖದಲ್ಲಿ ಉದಯಿಸಿದಾಗ ಇದನ್ನು ಪೂರ್ವ ಅಂತ ವ್ಯವಹಾರ ಮಾಡ್ತೀವಿ. ಹಾಗಾದರೆ ಸೂರ್ಯ ನಾಳೆ ಪಶ್ಚಿಮದಲ್ಲಿ ಉದಯಿಸಿದರೆ ಅದನ್ನು ಪೂರ್ವ ಅಂತ ಹೇಳ್ತೀವಿ. ಒಟ್ಟಂತದಲ್ಲಿ ಪೂರ್ವ ಅನ್ನುವುದು ಕಲ್ಪಿತವಾದ ಒಂದು ಶಬ್ದ ಅಲ್ಲಿ ಬಳಕೆಯಾಗಿದೆ ಹೊರತು ನಿಜವಾಗಿ ಪೂರ್ವತಾ ಅನ್ನುವುದಲ್ಲಿ ಇದೆಯೋ? ಇಲ್ಲದೇ ಇದ್ದದ್ದನ್ನು ನೀನು ಪೂರ್ವದ್ದಾದ ದಿಕ್ಕಿನಲ್ಲಿ ಅಂತ ವ್ಯವಹರಿಸಿ. ಸರಿ, ಮುಂದಕ್ಕೆ ಹೋಗೋಣ. ಕೆಂಪಾದ ಸೂರ್ಯ ನಿಜವೋ ಇದು? ಸೂರ್ಯ ಕೆಂಪು ಹೌದು ಅಂತಾಗಿದ್ದರೆ ಮಧ್ಯಾಹ್ನದ ಹೊತ್ತು ಬಿಳಿಯಾಗಿ ಪ್ರಜ್ವಲಿಸುವುದು ಹೇಗೆ? ಹಾಗಾದರೆ ಇಲ್ಲದೇ ಇದ್ದ ಕೆಂಪು ಬಣ್ಣ ಸೂರ್ಯನಲ್ಲಿ ಕಂಡದ್ದಲ್ಲವೇ? ಕೆಂಪಾದ ಸೂರ್ಯ ಅಂತ ಶಬ್ದ ನಾವು ಹೇಳಿದರೂ ಸತ್ಯವಾಗಲಿಲ್ಲ. ಉದಯಿಸಿ ಮೇಲೇರುತ್ತಿದ್ದಾನೆ, ಅವ ಮೇಲೇರ್ತಾ ಇರುವುದು ಹೌದಾ? ಸೂರ್ಯನ ಸುತ್ತ ಭೂಮಿ ತಿರುಗುವುದರಿಂದ ಮೇಲಕ್ಕೆ ಏರ್ತಾ ಇದ್ದಾನೆ ಅಂತ ಕಾಣ್ತಾ ಇರುವುದು, ಅಥವಾ ನಿಜವಾಗಿಯೂ ಕೂಡ ಸೂರ್ಯ ಮೇಲಕ್ಕೆ ಏರ್ತಾ ಇದ್ದಾನೆ? ನಾವು ಹೇಳಿದ್ದು ಏನೋ ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ದೇವೆ. ಕಂಡದ್ದನ್ನು ಕಂಡ ಹಾಗೆ ಹೇಳುವುದು ಸತ್ಯವಲ್ಲವಷ್ಟೇ, ಇದ್ದದ್ದು ಇದ್ದ ಹಾಗೆ ಏನು ವಸ್ತುಸ್ಥಿತಿ ಇದೆ ಆ ವಸ್ತುಸ್ಥಿತಿಯು ಸತ್ಯ. ಆ ಸತ್ಯವನ್ನು ಹೇಳಿದ ಮಾತು ಸತ್ಯದ ಮಾತು ಹೊರತು ಮಾತನ್ನು ಸತ್ಯ ಅಂತ ಹೇಳಬೇಕಾಗಿಲ್ಲ. ಈ ಸೂಕ್ಷ್ಮದಿಂದ ನಾವು ಜಗತ್ ಸತ್ಯತ್ವದ ಬಗ್ಗೆ ಯೋಚನೆ ಮಾಡ್ತೀವಿ. ನಾವು ಲೋಕದಲ್ಲಿ ಏನೇನು ಕಾಣ್ತಾ ಇದ್ದೇವೋ ಅದು ಬರಿಯ ಕಾಣಿಕೆ ಮಾತ್ರ. ಕಂಡ ವಸ್ತು ನಿಜವಾಗಿ ಹಾಗಿಲ್ಲ. ಸ್ವಪ್ನಮಾಯಾ ಸ್ವರೂಪ ಹೀ. ಸ್ವಪ್ನಮಾಯಾ ಸ್ವರೂಪ. ಸ್ವಪ್ನದಲ್ಲಿ ನಮಗೆ ಏನೇನೋ ಕಾಣಿಸ್ತದೆ. ಸ್ವಪ್ನದಲ್ಲಿ ಕಂಡದ್ದು ಇದೆಯೋ? ಇಲ್ಲ. ಅದು ಹೇಗಿಲ್ಲವೋ? ಮಾಯೆ ಅಂದರೆ ಐಂದ್ರಜಾಲಿಕ ತನ್ನ ಮಾಯಾಶಕ್ತಿಯಿಂದ ನಮಗೇನೇನನ್ನು ತೋರಿಸ್ತದೆ. ಅವನು ತೋರಿಸಿದ್ದೆಲ್ಲ ನಮಗೆ ಕಾಣಿಸ್ತದೆ, ಆದರೆ ನಂತರದಲ್ಲಿ ಮುಂದಿನ ಕ್ಷಣದಲ್ಲಿ ಅದು ಯಾವುದು ಇರುವುದಿಲ್ಲ. ಮಾಯಿಕವಾದದ್ದು, ಮಾಯಾವಿಯ ಸೃಷ್ಟಿಯದು. ಆ ಮಾಯಾ ಸೃಷ್ಟಿ ಹೇಗೋ, ಸ್ವಪ್ನ ವಸ್ತುಗಳು ಹೇಗೋ, ಹಾಗೆ ಪ್ರಪಂಚದ ವಸ್ತುಗಳು ಇಲ್ಲದೇ ಇದ್ದದ್ದು ಕಾಣಿಸಿರಬಾರದು ಯಾಕೆ ಅನ್ನುವುದು ಒಂದು ವೇದಾಂತದ ಎತ್ತರದಲ್ಲಿ ನಡೆದಂತಹ ಬಹಳ ಸುದೀರ್ಘವಾದಂತಹ ಚರ್ಚೆ. ಈ ಚರ್ಚೆಯನ್ನು ನಾನು ನಿಮ್ಮ ಮುಂದೆ ಇಟ್ಟು ತಲೆ ಹಾಳು ಮಾಡುವುದಕ್ಕೆ ಪ್ರಯತ್ನಿಸುವುದಿಲ್ಲ. ಆದರೆ ಈ ವೇದಾಂತ ದಾರ್ಶನಿಕರು ಪ್ರಪಂಚ ಸತ್ಯತ್ವದ ಬಗ್ಗೆ ವೇದ, ಯುಕ್ತಿ ಮತ್ತು ತಮ್ಮ ಅನುಭವ ಇದನ್ನು ಯಾವ ಕ್ರಮದಲ್ಲಿ ನಿರೂಪಿಸಿದ್ದಾರೆ ಅನ್ನುವುದರ ಚಿಂತನೆಯನ್ನು ನಡೆಸುವುದಕ್ಕೆ ನನ್ನ ಪ್ರಯತ್ನ ಇರುವುದು. ನಾವೀಗ ಒಂದು ವಿಷಯ ಹೇಳಿದ್ವಿ. ಪೂರ್ವದ್ದಾದ ದಿಕ್ಕಿನಲ್ಲಿ ಕೆಂಪಾದ ಸೂರ್ಯ ಉದಯಿಸಿ ಮೇಲೆ ಏರುತ್ತಿದ್ದಾನೆ. ಇದೆಲ್ಲ ಸುಳ್ಳೆ, ಸುಮ್ಮನೆ ಶಬ್ದ ಪ್ರಯೋಗಿಸಿದ್ದೇವೆ ಅಂತ. ಇದರಲ್ಲಿ ನಮ್ಮ ವಿವಾದ ಇಲ್ಲ. ಸೂರ್ಯ ಕೆಂಪು ಅನ್ನುವುದನ್ನು ನಾನು ಒಪ್ಪುವುದಿಲ್ಲ. ಉದಯಿಸುವ ಸೂರ್ಯ ತನ್ನ ಬೆಳಕಿನ ಮಧ್ಯೆ ಮಂಜುಗಳು ಸೇರಿಕೊಂಡದ್ರಿಂದ ಅಲ್ಲಿ ಉಂಟಾದಂತಹ ಒಂದು ಪರಿಣಾಮ ನಾನಾ ಬಣ್ಣಗಳನ್ನು ಹೊರಸೂಸಿ ಸೂರ್ಯ ಬುದ್ಧದ್ಭಾಸ್ವತ್ ಸಮಾಭಾಸ ಅಂತ ಹೇಳಿದರೆ ಕೆಂಪು ಬಣ್ಣ ಅಂತ ಕಾಣಿಸುತ್ತೆ. ಕಾಣಿಸಿದ್ದು ಇರಬೇಕು ಅಂತಿಲ್ಲ, ಬೇರೆದರಲ್ಲಿದ್ದದ್ದು ಅದರಲ್ಲಿ ಕಾಣಬಹುದು. ಸ್ಫಟಿಕ ಕೆಂಪು ದಾಸವಾಳದ ಪಕ್ಕದಲ್ಲಿದ್ದಾಗ ಸ್ಫಟಿಕವು ಕೆಂಪಾಗಿ ಕಾಣಿಸ್ತದೆ. ಕಂಡ ಹಾಗೆ ಸ್ಫಟಿಕ ಇಲ್ಲ. ಇದನ್ನು ಔಪಾಧಿಕ ಭ್ರಮ ಅಂತ ಕರೀತೇವೆ. ಮತ್ತೊಂದರಲ್ಲಿದ್ದದ್ದು ಮತ್ತೊಂದರಲ್ಲಿ ಕಾಣಿಸುವುದು. ಬಸ್ಸಲ್ಲಿ ಈಗ ಆ ರೀತಿಯ ವ್ಯವಹಾರ ನಮ್ಮಲ್ಲಿಲ್ಲ. ಚಿಕ್ಕ ಮಕ್ಕಳಿರುವಾಗ ಬಸ್ಸಲ್ಲಿ ಹೋಗುವಾಗ ಪಕ್ಕದಲ್ಲಿದ್ದ ಮರಗಳೆಲ್ಲ ಹಿಂದಕ್ಕೆ ಓಡಿದ ಹಾಗೆ ಅನುಭವ ಆದದ್ದು ಇವತ್ತಿಗೂ ನೆನಪಿದೆ ನಮಗೆಲ್ಲ. ಮರಗಳು ಓಡ್ತಾ ಇದ್ದಾವೆ ಅಂತಲೇ ತಿಳ್ಕೊಂಡ ಕಾಲವೂ ಇತ್ತು ಒಂದು ಸಂದರ್ಭದಲ್ಲಿ. ಅದೇನು? ಬಸ್ಸಿನಲ್ಲಿದ್ದ ಚಲನೆ ಮತ್ತೊಂದು ವಸ್ತುವಿನಲ್ಲಿ ಕಾಣಿಸುವುದು.
ಸ್ವಸಂಬಂಧೇನ ಯಸ್ವೀಯಂ ಧರ್ಮಮನ್ಯತ್ರ ದರ್ಶಯೇತ್ ಸ ಉಪಾಧಿ. ತನ್ನ ಸಂಬಂಧದ ಕಾರಣದಿಂದ ತನ್ನಲ್ಲಿರುವ ಧರ್ಮವನ್ನು ಮತ್ತೊಂದರಲ್ಲಿ ಯಾವುದು ತೋರಿಸ್ತದೋ ಅದನ್ನು ಉಪಾಧಿ ಅಂತ ಕರೀತಾರೆ. ಬಸ್ಸಿನ ಚಲನೆಯಿಂದ ಬಸ್ಸಿನ ಚಲನೆ ಮತ್ತೊಂದರಲ್ಲಿ ಕಂಡಿತು, ಆಗ ಬಸ್ಸು ಅನ್ನುವುದು ಉಪಾಧಿಯಾಯಿತು. ಹಾಗೆ ಇಲ್ಲಿ ಕನ್ನಡಿಯು ಕಪ್ಪಾಗಿದ್ದಾಗ ನಮ್ಮ ಮುಖವೂ ಕನ್ನಡಿಯಲ್ಲಿ ಕಪ್ಪಾಯಿತು. ಕನ್ನಡಿಯಲ್ಲಿ ಕಪ್ಪಾದ ಪ್ರತಿಬಿಂಬಕ್ಕೆ ಕಾರಣ ಕನ್ನಡಿಯಲ್ಲಿದ್ದ ಕಪ್ಪು, ಆಗ ಕನ್ನಡಿ ಅನ್ನುವುದು ಅಲ್ಲಿ ಉಪಾಧಿಯಾಗ್ತದೆ. ಹಾಗೆಯೇ ಅನೇಕ ಔಪಾಧಿಕ ಭ್ರಮ, ಸೂರ್ಯ ಕೆಂಪು ಅಂದದ್ದು ಮತ್ತೊಂದರ ಕೆಂಪು ಸೂರ್ಯನಲ್ಲಿ ಕಂಡಿತು. ಸರಿ, ಇದರಲ್ಲಿ ಎಷ್ಟೋ ಭ್ರಮ ಸಂಬಂಧಿ ವಿಷಯಗಳಿದ್ದಾವೆ. ಆದರೆ ಒಂದು ದಿಕ್ಕು ಅನ್ನುವುದು ಸತ್ಯ ಹೌದಲ್ವೇ? ದಿಕ್ಕಿನಲ್ಲಿ ಸೂರ್ಯ ಅನ್ನುವುದು ಸತ್ಯ. ಸೂರ್ಯ ಉದಯಿಸಿ ಮೇಲೇರ್ತಾನೆ ಅನ್ನುವುದು ಸುಳ್ಳಾಗಿರ್ಬೋದು, ಆದರೆ ಯಾವುದೋ ಒಂದರಲ್ಲಿ ಚಲನೆ ಅನ್ನುವುದು ಅದು ಸರಿಯಲ್ಲವೇ? ಆದ್ದರಿಂದಾಗಿ ಉದಯಿಸಿ ಮೇಲೇರುವುದು ಅನ್ನುವುದೆಲ್ಲ ಸುಳ್ಳಾದರೂ ಯಾವುದೋ ಕೆಲವು ಸತ್ಯಗಳಿಲ್ಲದೆ ಸೂರ್ಯನೆಂಬ ಒಂದು ಸತ್ಯ ಪದಾರ್ಥ, ಚಲನೆ ಅದು ಯಾವುದರದ್ದು ಬೇಡ, ಒಟ್ಟಂದದಲ್ಲಿ ಚಲನೆ ಅನ್ನುವುದು ಸತ್ಯ ಪದಾರ್ಥ. ದಿಕ್ಕು ಅದನ್ನು ನಾವು ಪೂರ್ವ ಅಂತ ಕರಿಬಹುದು, ಪಶ್ಚಿಮ ಅಂತ ಕರಿಬಹುದು, ದಕ್ಷಿಣ ಅಂತ ಕರಿಬಹುದು, ಏನೇ ಕರೆಯೋಣ. ಹೆಸರು ನಾಮಧೇಯಂ, ಅದು ಏನು ಬೇಕಾದರೂ ವಿಕಾರೋ ನಾಮಧೇಯ ಅಂತ ಹೇಳಿದಾಗ ಹೆಸರು ಬೇರೆ ಏನು ಬೇಕಾದರೂ ಇರಲಿ, ಆದರೆ ಅದಕ್ಕೊಂದು ವಸ್ತು ಸತ್ಯವಿದೆಯಲ್ವೇ? ಹಾಗಾದರೆ ಸತ್ಯವಾದ ಒಂದು ವಸ್ತು ಇಲ್ಲದೆ ಒಂದು ಆರೋಪಿತ ವ್ಯವಹಾರವೂ ನಡೆಯುವುದಿಲ್ಲ. ಈ ಹಂತದಲ್ಲಿ ನಾವು ಲೋಕದಲ್ಲಿ ಒಂದು ವಸ್ತುವನ್ನು ಎಷ್ಟೋ ವಿಷಯಗಳಲ್ಲಿ ತಪ್ಪಾಗಿ ತಿಳಿದಿರಬಹುದು. ತಪ್ಪಾಗಿ ವಸ್ತುವನ್ನು ತಿಳಿದರೂ ಆ ವಸ್ತುವಿನಲ್ಲಿ ಒಂದು ಸತ್ವ ಅನ್ನುವುದು ಇದ್ದೇ ಇದೆ, ಇರುವಿಕೆ ಸತ್ವ ಅನ್ನುವುದು ಇದ್ದೇ ಇದೆ. ಈ ಇರುವಿಕೆಯನ್ನು, ಈ ಅಸ್ತಿತ್ವವನ್ನು ನಾವು ಜಗತ್ ಸತ್ಯತ್ವ ಅಂತ ಕರೀತೇವೆ. ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾದದ್ದು. ಪರಮಾತ್ಮನನ್ನು ಜಗದೀಶ ಅಂತ ಕರೀತೇವೆ. ಜಗದೀಶ್ವರ, ಲೋಕನಾಥ. ವಿಷ್ಣು ಸಹಸ್ರನಾಮದಲ್ಲಿ 30-35 ಬಾರಿ ತ್ರಿಲೋಕೇಶ ಅನ್ನೋ ಅಭಿಪ್ರಾಯದ ಶಬ್ದ ಬರ್ತದೆ. ಅವನು ಲೋಕಗಳಿಗೆಲ್ಲ ಒಡೆಯ, ತ್ರಿವಿಷ್ಟಪಾಧಿಪತಿ, ಇಂತಹ ಶಬ್ದಗಳು ಭಗವಂತನಲ್ಲಿ ಬಹಳ ಬಳಕೆಯಲ್ಲಿದೆ. ಈ ಶಬ್ದ ಯಾವಾಗ ಸಾರ್ಥಕ ಆಗ್ತದೆ? ಒಂದು ರಾಜ್ಯವೇ ಇಲ್ಲದೆ ಒಬ್ಬ ರಾಜನಿರುವುದಕ್ಕೆ ಸಾಧ್ಯವೋ? ರಾಜ ಅಂದರೆ ರಾಜ್ಯದ ಅಧಿಪ. ರಾಜ್ಯವಿಲ್ಲದೆ ರಾಜತ್ವ ಇಲ್ಲ, ಶಿಷ್ಯನಿಲ್ಲದೆ ಒಬ್ಬ ಗುರುವಿಗೆ ಗುರುತ್ವ ಇಲ್ಲ. ಅವನು ಗುರುತ ಕರೆಸಿಕೊಂಡದ್ದು ಅವನ ಶಿಷ್ಯ ಸಮುದಾಯದ ಕಾರಣದಿಂದ. ಎಷ್ಟೆಷ್ಟು ದೊಡ್ಡ ಶಿಷ್ಯ ಸಮುದಾಯವನ್ನು ಹೊಂದಿರ್ತಾನೋ ಅಷ್ಟಷ್ಟು ದೊಡ್ಡ ಗುರು ಆಗ್ತಾನೆ, ಸದ್ಗುರು ಜಗದ್ಗುರು ಅನ್ನುವ ಸ್ಥಿತಿಗೆ ತಲುಪ್ತಾನೆ. ಹಾಗಾದರೆ ಒಬ್ಬ ಲೋಕನಾಥನಾಗಬೇಕಾದರೆ ಅವನಿಗೊಂದು ಲೋಕ ಬೇಕು, ತ್ರಿಲೋಕನಾಥನಾಗಬೇಕಾದರೆ ಅವನಿಗೊಂದು 3 ಲೋಕ ಬೇಕು, ಜಗದೀಶ್ವರನಾಗಬೇಕಾದರೆ ಸರ್ವಲೋಕೇಶ್ವರನಾಗಬೇಕಾದರೆ ಸರ್ವಲೋಕಗಳು ಅಂತ ಬೇಕು. ಇದನ್ನು ಶ್ರೀಮನ್ಮಧ್ವಾಚಾರ್ಯರು ಹೇಳುವುದು ದ್ವಿವಿಧಂ ತತ್ವವಿಷ್ಯತೆ. ಅಸ್ವತಂತ್ರವಾದ ಒಂದಷ್ಟು ತತ್ವಗಳು ಇಲ್ಲದೆ ಹೋದರೆ ಮತ್ತೊಂದು ಸ್ವತಂತ್ರ ಅಂತ ಅನಿಸಿಕೊಳ್ಳುವುದು ಹೇಗೆ? ಆದರೆ ಸ್ವತಂತ್ರ ತತ್ವ ಅಂತ ಅನಿಸಿಕೊಳ್ಳಬೇಕಾದರೆ ಸ್ವತಂತ್ರವಾದದಕ್ಕೆ ಅಧೀನವಾದ ಪರಾಧೀನವೆನಿಸಿದ ಅನೇಕ ತತ್ವಗಳು ಇರಲೇಬೇಕು. ವಾದಿರಾಜ ತೀರ್ಥರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಜಗಚ್ಚ ಜಗದೀನಾಥ ದ್ವಾವೇತೌ ನಿಯತೌ ಸದಾ. ಯುಕ್ತಿ ಮಲ್ಲಿಕೆಯಲ್ಲಿ ವಿಶ್ವಸೌರಭ ಅನ್ನುವ ಭಾಗದಲ್ಲಿ ಪ್ರಪಂಚ ಸತ್ಯತ್ವವೇ ಮುಖ್ಯ ವಿಷಯ ಪ್ರತಿಪಾದ್ಯ. ಅಲ್ಲಿ ಹೇಳ್ತಾರೆ, ಜಗಚ್ಚ ಜಗದೀನಾಥ ದ್ವಾವೇತೌ ನಿಯತೌ ಸದಾ. ಜಗತ್ತು ಮತ್ತು ಜಗತ್ತಿಗೆ ನಾಥ. ಜಗತೀನಾಥ, ಜಗತಿ ಅಂದರೆ ಪ್ರಗತಿ, ಜಗತಿ ಅಂತ ಹೇಳಿದರೆ ಜಗತ್ತು, ಅದಕ್ಕೆ ನಾಥ. ಇವರು ಎಂದೆಂದೂ ಇದ್ದಾರೆ. ಯಾಕಂದರೆ ಅಭಟೋ ಯನ್ ನೃಪೋ ನಷ್ಟ ನಷ್ಟಂ ರಾಷ್ಟ್ರಂ ಅರಾಜಕ. ಪ್ರಜೆಗಳಿಲ್ಲದೆ ಇದ್ದ ಒಬ್ಬ ರಾಜ ಇಲ್ಲ, ರಾಜ ಇದ್ದಾನೆ ಪ್ರಜೆಗಳಿಲ್ಲ ಅನ್ನುವ ಸ್ಥಿತಿಯೇ ಇಲ್ಲ. ಅಭಟಃ ಯತ್ ನೃಪಃ ನಷ್ಟ. ಭಟರು, ವ್ಯವಸ್ಥಾಪಕರು, ಮಂತ್ರಿಗಳು, ಪ್ರಕೃತಿ ಶಬ್ದ ಪ್ರಕೃತಿಗಳು ಇಲ್ಲ ಅಂತಾದರೆ ಒಬ್ಬನ ರಾಜ ನೃಪ ಅನ್ನುವುದೇ ಬರೀ ಶಬ್ದ ಮಾತ್ರ. ಹಾಗಾದರೆ ದೇವರು ಜಗದೀನಾಥ ಅನಿಸುವುದಕ್ಕೆ ಸತ್ಯವಾದ ಜಗತ್ತು ಬೇಕು. ಭಗವಂತ ಸಕಲ ಗುಣ ಪರಿಪೂರ್ಣ ಅನ್ನುವುದನ್ನು ವೈದಿಕ ಸಾಹಿತ್ಯದ ಮೂಲಕ ದೃಢೀಕರಿಸಿದಂತಹ ಶ್ರೀಮನ್ಮಧ್ವರು ಆ ಗುಣ ಸತ್ಯವಾಗಿದೆ. ಭಗವಂತನ ಗುಣ ಜಗತ್ ಸೃಷ್ಟಿ ಕಾರಣತ್ವ, ಜಗತ್ ಕಾರಣತ್ವ ಮೊದಲಾದ ಗುಣಗಳು ಸತ್ಯ ಅಂತ ಆಗಬೇಕಾದರೆ ಜಗತ್ತು ಸತ್ಯವಾಗಬೇಕಲ್ಲ.
ಭಾಗವತದ ಮಂಗಳ ಶ್ಲೋಕದಲ್ಲಿ ಒಂದು ಮಾತು ಬರ್ತದೆ, ಯತ್ರ ತ್ರಿಸರ್ಗೋ ಮೃಷಾ. 3 ಬಗೆಯ ಸೃಷ್ಟಿಯನ್ನು ಆ ಶ್ಲೋಕ ಹೇಳ್ತದೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ. ತೇಜೋವಾರಿ ಮೃತ್, ಭೂಮಿ, ನೀರು, ಬೆಂಕಿ ಇವುಗಳ ವಿನಿಮಯದಂತೆ ಜಗತ್ತಿನ ಸೃಷ್ಟಿ ಇದೆ. 3 ಥರದ ಸೃಷ್ಟಿ ಇದೆ. ಒಂದು ಜೀವ ಸೃಷ್ಟಿ, ಜಡ ಸೃಷ್ಟಿ, ಈಶ್ವರ ಸೃಷ್ಟಿ. ಜೀವ ಸೃಷ್ಟಿ ಅಂದರೆ ಜೀವ ಅನ್ನುವ ನಿತ್ಯವಾದ ಒಂದು ಪದಾರ್ಥಕ್ಕೆ ಭಗವಂತ ಶರೀರದ ಸಂಬಂಧವನ್ನು ಪರಿಕಲ್ಪಿಸಿಕೊಡು. ಈ ಶರೀರ ಸಂಬಂಧದ ಮೂಲಕ ಜೀವ ಸೃಷ್ಟಿಯಾಗ್ತದೆ. ಜಡ ಅಂದರೆ ಮಣ್ಣಿನಿಂದ ಮಡಿಕೆಯನ್ನು ಮಾಡಿದ ಹಾಗೆ ಮೂಲ ಪ್ರಕೃತಿಯ ಪರಿಣಾಮವಾದಂತಹ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚಭೂತಗಳ ವಿಕಾರಗಳೆನಿಸಿದಂತಹ ಪರ್ವತ, ಸಾಗರ ಮೊದಲಾದವುಗಳು, ಈ ಜಡವನ್ನೆಲ್ಲ ದೇವರು ಸೃಷ್ಟಿ ಮಾಡ್ತಾರೆ. ಇದಕ್ಕೆ ಜಡ ಸೃಷ್ಟಿ ಅಂತ ಹೆಸರು. ಈಶ್ವರ ಸೃಷ್ಟಿ ಅಂದರೆ ಭಗವಂತ ತನ್ನನ್ನು ತಾನೇ ಸೃಷ್ಟಿಸಿಕೊಳ್ತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳಿಂದ ನಾರಾಯಣ ಹೊರಗೆ ಬರ್ತಾನೆ. ಪರಮಾತ್ಮನೇ ಸತತ ಮೇಕರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ. ಮತ್ಸ್ಯಾದಿ ದಶರೂಪದಿಂದ, ಅಜಾದಿ ರೂಪಗಳಿಂದ, ವಿಶ್ವಾದಿ ಸಹಸ್ರ ರೂಪಗಳಿಂದ ಭಗವಂತ ಅನೇಕ ರೂಪಗಳಿಂದ ಅಣುರೇಣು ತೃಣಕಾಷ್ಟ ಪ್ರವೇಶ ಮಾಡ್ತಾನಲ್ಲ, ಇದನ್ನು ಈಶ್ವರ ಸೃಷ್ಟಿ ಅಂತ ಕರೀತಾರೆ. ಈ 3 ಬಗೆಯ ಸೃಷ್ಟಿಯ ಬಗ್ಗೆ ಹೇಳಿ ಯತ್ರ ತ್ರಿಸರ್ಗೋ ಮೃಷಾ ಅಂತ ಒಂದು ಮಾತಿದೆ. ಈ 3 ಬಗೆಯ ಸೃಷ್ಟಿಯೂ ಕೂಡ ಮೃಷಾ. ಮೃಷಾ ಅನ್ನುವ ಶಬ್ದಕ್ಕೆ ವ್ಯರ್ಥ ಅನ್ನುವುದು ಅರ್ಥ, ಸುಳ್ಳು ಅನ್ನುವುದು ಮತ್ತೊಂದು ಅರ್ಥ. ಭಾಗವತದ ಆರಂಭದ ಶ್ಲೋಕವೇ ಒಂದು ರೀತಿಯಲ್ಲಿ ವಿವಾದಕ್ಕೆ ವಿಷಯವಾದದ್ದು ಮೃಷಾ ಅನ್ನುವ ಶಬ್ದದಿಂದ. ಪ್ರಪಂಚ ಸುಳ್ಳು ಅಲ್ಲ, ವ್ಯರ್ಥವು. ಇಲ್ಲಿ ಮೃಷಾ ಶಬ್ದವನ್ನು ಭಾಗವತ ಮುಂದಕ್ಕೆ ದಶಮಸ್ಕಂದದಲ್ಲಿ ಭಿತ್ವಾ ಮೃಷಾಶ್ರುಹು ಅಂತ ಕೃಷ್ಣನ ಕಥೆ, ಆತ ವ್ಯರ್ಥವಾಗಿ ಕಣ್ಣಲ್ಲಿ ನೀರನ್ನು ಸುರಿಸಿಕೊಂಡು ಅಂತ ಒಂದು ಮಾತಲ್ಲಿ ಅದು ವ್ಯವಹಾರ ಮಾಡ್ತದೆ. ವ್ಯರ್ಥ ಎಂಬ ಅರ್ಥದಲ್ಲಿ ಮೃಷಾ ಎಂಬ ಶಬ್ದ ಭಾಗವತದಲ್ಲೇ ಮತ್ತೊಮ್ಮೆ ಬಳಕೆಯಾಗಿರುವುದರಿಂದ ಈ ಪ್ರಥಮ ಶ್ಲೋಕದಲ್ಲಿ ಬಂದ ಮೃಷಾ ಶಬ್ದ ವ್ಯರ್ಥ ಎಂಬ ಅರ್ಥದ್ದು. ಪ್ರಪಂಚದ ಈ 3 ಬಗೆಯ ಭಗವಂತನ ಸೃಷ್ಟಿ ಏನಿದೆ ಅದು ಯತ್ರ ಮೃಷಾ, ಭಗವಂತನ ವಿಷಯದಲ್ಲಿ ವ್ಯರ್ಥ. ಭಗವಂತ ಯಾವುದೋ ಪ್ರಯೋಜನೋದ್ದೇಶದಿಂದ ಪ್ರಪಂಚದ ಸೃಷ್ಟಿಯನ್ನು ಮಾಡಿದ್ದಲ್ಲ. ಅವನಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಅವನ ವಿಷಯದಲ್ಲಿ ಈ ಸೃಷ್ಟಿಯು ಮೃಷಾ. ಯತ್ರ ಅಂದರೆ ಯದ್ವಿಷಯೇ ಸೃಷ್ಟು ಭಗವತಃ ವಿಷಯೇ ತ್ರಿಸರ್ಗ ಈಶ್ವರ ಸೃಷ್ಟಿ, ಜಡಸೃಷ್ಟಿ ತಥಾ ಜೀವಸೃಷ್ಟಿಶ್ಚೇತಿ ತ್ರಿವಿಧ ಸರ್ಗ ಮೃಷಾ. ಪ್ರಯೋಜನದಾತೃ ನ ಭವತಿ, ಪ್ರಯೋಜನದಾತ ನ ಭವತಿ ಅಯಂ ಸರ್ಗ. ಅದಕ್ಕೆ ಪ್ರಯೋಜನ ಇಲ್ಲ. ಮತ್ತೆ ಅದು ಜೀವ ಪ್ರಯೋಜನಕ್ಕೋಸ್ಕರ ದೇವರು ಸೃಷ್ಟಿಸಿದ್ದು. ಇದು ಅಲ್ಲಿ ಬಂದಂತಹ ವಿಷಯ. ತನ್ನ ಪ್ರಯೋಜನಕ್ಕೋಸ್ಕರ ದೇವರು ಸೃಷ್ಟಿಸಿದ್ದಲ್ಲ. ಇದೆಲ್ಲ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿರತಕ್ಕಂಥ ವಿಷಯ. ವಿಭೂತಿಂ ಪ್ರಸಮಂ ತ್ವನ್ಯೇ, ಮಾಂಡೂಕೋಪನಿಷತ್ತಿನಲ್ಲಿ ಸೃಷ್ಟಿಯ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತಾರೆ. ಒಬ್ಬರು ಹೇಳಿದ್ರು ವಿಶೇಷ ಭೂತಿ, ತಾನು ಅನೇಕವಾಗುವುದೇ ಸೃಷ್ಟಿಯಿಂದ ಕೆಲವರು ಹೇಳಿದರು. ಇವರನ್ನು ಸೃಷ್ಟಿ ಚಿಂತಕರು ಅಂತ ಕರೆದರು. ಮನ್ಯಂತೆ ಸೃಷ್ಟಿ ಚಿಂತಕ. ಸ್ವಪ್ನಮಾಯಾ ಸ್ವರೂಪೇತಿ ಸೃಷ್ಟಿ ಅನ್ಯೈ ವಿಕಲ್ಪಿತ. ಮತ್ತೆ ಕೆಲವರು ಹೇಳಿದ್ರು ಸ್ವಪ್ನದ ಹಾಗೆ ಇಲ್ಲದೇ ಇದ್ದದ್ದೇ ಕಂಡದ್ದು. ಆದರೆ ತೀರ್ಮಾನ ಮಾಡಿ ಉಪನಿಷತ್ತು ಹೇಳ್ತದೆ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಇತಿ ಸೃಷ್ಟವು ವಿನಿಶ್ಚಿತ. ಉಪನಿಷತ್ತಿನ ಮಾತು ಇದು. ಭಗವಂತ ಇಚ್ಛಾ ಮಾತ್ರದಿಂದ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ. ತಾನು ಪ್ರಯತ್ನಪೂರ್ವಕವಾಗಿ ಸೃಷ್ಟಿಸಿದ್ದಲ್ಲ. ಸರ್ವಶಕ್ತನಾದ ಭಗವಂತ ಇಚ್ಛಿಸಿದ ಹೊತ್ತಿಗೆ ಸೃಷ್ಟಿಯಾಗ್ತದೆ. ಇದು ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಮಾಂಡೂಕೋಪನಿಷತ್ತು ಹೇಳಿರುವ ವಿಷಯ. ಆದ್ದರಿಂದ ಭಗವಂತ ಇಚ್ಛಾಪೂರ್ವಕವಾಗಿ ಸೃಷ್ಟಿಸಿದ್ದಾನೆ, ಆದ್ದರಿಂದಲೇ ಪ್ರಪಂಚಕ್ಕೆ ಸತ್ಯತ್ವ ಸಿದ್ಧವಾಗುವುದು. ಇದನ್ನು ಶ್ರೀಮದ್ ವಾದಿರಾಜರು ಯುಕ್ತಿಮಲ್ಲಿಕೆಯಲ್ಲಿ ಸುಮಾರು 25 ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅದು ಮುಂದುವರಿಸಿಕೊಂಡು ಉಪನಿಷತ್ತು ಹೇಳ್ತದೆ. ಕಾಲಾತ್ರ ಸೂತಿಂ ಭೂತಾನ ಅಂತ ಹೇಳುವ ಉಪನಿಷತ್ತನ್ನು ಮುಂದುವರಿಸಿಕೊಂಡು ಹೇಳ್ತಾರೆ, ದೇವಸ್ಯೈಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ. ದೇವಸ್ಯ ಏಷಃ ಅಯಂ ಸ್ವಭಾವ, ದೇವಸ್ಯೈಷ ಸ್ವಭಾವೋಯಂ. ಏಷಃ ಅಂದರೆ
ಈ ಪ್ರಪಂಚದ ಪ್ರವೃತ್ತಿ. ಅದು ಈಶಾ ಎಂಬ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ. ಏಷಃ ಏತೌ ಏತೆ ಅನ್ನುವ ಏತತ್ ಶಬ್ದ ಅಲ್ಲ. ಯಾಕಂದರೆ ಅಯಂ ಅನ್ನುವ ಬೇರೆ ಶಬ್ದ ಇದೆ. ಅಯಂ ಏಷಃ, ಈ ಜಗತ್ತಿನ ಪ್ರವರ್ತನ ಏನಿದೆ ದೇವಸ್ಯ ಸ್ವಭಾವ. ಅವನು ಲೋಕದಲ್ಲಿ ತಾನು ಸೃಷ್ಟಿಸಿ ಅದನ್ನು ಪಳಗಿಸಿ ಅದನ್ನು ಪಾಲಿಸಿ ಕೊನೆಗೆ ಅದನ್ನು ಸಂಹಾರ ಮಾಡ್ತಾನಲ್ಲ ಭಗವಂತ. ಜನ್ಮಾದಿ ಅಸ್ಯಯತಃ, ಇವೆಲ್ಲಕ್ಕೂ ಕೂಡ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಭೂತಾನಿ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ಇತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ತೈತ್ತಿರೀಯ ಉಪನಿಷತ್ತು ಹೇಳಿದ ಜಗತ್ ಸೃಷ್ಟಿಯಾದಿ ಕರ್ತೃವಾದ ಏನು ಪರಬ್ರಹ್ಮ ಇದೆ, ಅದು ಯಾವುದೋ ಪ್ರಯೋಜನಕ್ಕೋಸ್ಕರ ಜಗತ್ತನ್ನು ಸೃಷ್ಟಿಸಿದ್ದಲ್ಲ, ಮತ್ತೆ ಲೋಕದ ಪ್ರಯೋಜನಕ್ಕೋಸ್ಕರ. ಅದರ ಸ್ವಭಾವ ಸ್ವಭಾವ ಅಂತಾದಾಗ ಅದಕ್ಕೊಂದು ಪ್ರಯೋಜನ ಇರುವುದಿಲ್ಲ. ಯಾವತ್ತು ಕೆಲಸ ಮಾಡುವುದು 4 ಉದ್ದೇಶದಿಂದ. ಒಂದು, ದುಃಖದ ನಿವೃತ್ತಿಗೋಸ್ಕರ ಕೆಲಸ ಮಾಡ್ತೇವೆ. ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆದದ್ದು ಯಾಕೆ ಅಂತ ಕೇಳಿದರೆ ದುಃಖ ನಿವೃತ್ತಿ ಪ್ರಯೋಜನ. ಕೆಲವೊಮ್ಮೆ ಆನಂದಕ್ಕೋಸ್ಕರ ಕೆಲಸ ಮಾಡ್ತೇವೆ. ಮಾಡಿದ ಕೆಲಸದಿಂದ ಏನು ಪ್ರಯೋಜನ ಅಂದರೆ ಸುಖಕ್ಕೋಸ್ಕರ ಕೆಲಸ ಮಾಡ್ತೇವೆ. ಹೇಗೆ ಸುಖಕ್ಕೋಸ್ಕರ ದುಃಖ ನಿವೃತ್ತಿಗೋಸ್ಕರ ಕೆಲಸ ಮಾಡ್ತೇವೋ, ಸುಖ ಸಾಧನಕ್ಕೋಸ್ಕರ ಕೆಲಸ ಮಾಡುವಂಥದ್ದು ಇದೆ, ಸುಖಕ್ಕೋಸ್ಕರ ಅಲ್ಲ. ಸುಖ ಸಾಧನಕ್ಕೋಸ್ಕರ ಕಷ್ಟಪಡ್ತಾ ಇರೋದು. 4ನೇದಿದೆ ಸುಖದಿಂದ ಕೆಲಸ ಮಾಡುವುದು, ಸುಖಕ್ಕೋಸ್ಕರ ಕೆಲಸ ಅಲ್ಲ. ಮತ್ತೊಂದಿದೆ ದುಃಖದಿಂದ ಕೆಲಸ ಮಾಡುವುದು. ಕೆಲವೊಮ್ಮೆ ಅಳುವುದು. ಯಾಕೆ ಅಳ್ತಾ ಇದ್ದಿ? ಅದು ಯಾವುದೋ ಪ್ರಯೋಜನಕ್ಕೋಸ್ಕರ ಅಳುವುದಲ್ಲ, ದುಃಖ ಆಗ್ತಾ ಇದೆ ಅಳುವುದು. ದುಃಖದ ಫಲ, ದುಃಖಕ್ಕೋಸ್ಕರ ಅಲ್ಲ, ದುಃಖದ ಫಲ. ಹಾಗೆ ಆನಂದದ ಫಲ ಇದೆ. ಕುಣಿದು ಕುಪ್ಪಳಿಸುವುದಿದೆ. ಹಾರಿ ಬಂದು ಇದ್ದವರಿಗೆಲ್ಲ ಹೋಗ್ಕೊಂಡು ಹೋಗಿ ಒಂದು ಕಲ್ಲು ಸಕ್ಕರೆ ಕೊಡುವಂಥದ್ದಿದೆ. ಇವೆಲ್ಲ ಯಾಕೆ ಅಂತ ಕೇಳಿದರೆ ಆನಂದ ಆಯಿತು, ಅದಕ್ಕೋಸ್ಕರ ಮಾಡ್ತೇನೆ. ಭಗವಂತನ ಸಮಗ್ರ ಸೃಷ್ಟಿ ಆನಂದಕ್ಕೋಸ್ಕರವೂ ಅಲ್ಲ, ದುಃಖ ನಿವೃತ್ತಿಗೋಸ್ಕರವೂ ಅಲ್ಲ, ದುಃಖಕ್ಕೋಸ್ಕರವೂ ಅಲ್ಲ, ದುಃಖದ ಫಲವೂ ಅಲ್ಲ. ಮತ್ತೇನು? ತಾನು ಆನಂದದಿಂದ ತುಂಬಿ ತುಳುಕಿದ್ದಾನೆ. ತುಂಬಿದ ಆನಂದದ ಕಾರ್ಯ ಇದು. ಆ ಆನಂದದಿಂದಾಗಿ ಮಾಡಿರ್ತಕ್ಕಂಥ ಜಗತ್ ಸೃಷ್ಟಿ. ಅದು ಹೇಗೆ ತಾನೇ ಮಿಥ್ಯೆ ಆಗುವುದಕ್ಕೆ ಸಾಧ್ಯ? ಸತ್ಯಸೃಷ್ಟವು ಅಶಕ್ತ ಹೀ ಮಿಥ್ಯಾ ಸೃಷ್ಟಿ ವಿತನ್ವತೆ. ಪುರಾಣದ ಮಾತನ್ನು ಶ್ರೀಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಯಾರಿಗೆ ಸತ್ಯವಾದದ್ದನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇಲ್ಲವೋ ಅಂತಹ ಮಾಯಾವಿ ಐಂದ್ರಜಾಲಿಕರಲ್ಲವೇ ಮಿಥ್ಯಾಭೂತವಾದದ್ದನ್ನು ಸೃಷ್ಟಿಸುವುದು. ಕೈಯಲ್ಲಿ ಒಂದು ಪತ್ರವನ್ನು ಹಿಡ್ಕೊಂಡು ಅದನ್ನು 500 ರೂಪಾಯಿಯ ನೋಟುಗಳ ಹಾಗೆ ಮಾಡಿ ಬಂದ ಇಡೀ ಸಭೆಗೆ ತೋರಿಸಿ ಮುಂದಿನ ಕ್ಷಣದಲ್ಲಿ ಅದು 500 ರೂಪಾಯಿ ಅಲ್ಲ, ಬರೀ ಪೇಪರ್ ಆಗಿರ್ತದೆ. ಹಾಗಾದರೆ ಈ ದುಡ್ಡನ್ನು ಸೃಷ್ಟಿಸಿದ್ದಾನಲ್ವ ಮಾಯಾವಿ, ಅದು ಮಾಯೆ, ಸುಳ್ಳು. ಯಾಕೆ ಸುಳ್ಳನ್ನು ಸೃಷ್ಟಿಸಿದ? ಸತ್ಯವಾದ ದುಡ್ಡನ್ನು ಸೃಷ್ಟಿಸುವ ಶಕ್ತಿ ಅವನಿಗಿಲ್ಲ. ಸರ್ವಶಕ್ತನಾದಂತಹ ಭಗವಂತನಲ್ಲಿ ಯಾರ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ, ಯಾರಲ್ಲಿ ಸಂಪೂರ್ಣ ಶಕ್ತಿ ಅನ್ನುವುದು ಶ್ರುತಿ ಸಿದ್ಧವಾಗಿದೆ ಅಂತಹ ಪರಮಾತ್ಮ ಯಾಕೆ ತಾನೇ ಸುಳ್ಳು ಸೃಷ್ಟಿ ಮಾಯಾ ಸೃಷ್ಟಿಯನ್ನು ಮಾಡ್ತಾನೆ? ಆದ್ದರಿಂದ ಭಗವಂತನ ಅಂತಹ ಮಹಾಗುಣ ಪೂರ್ಣತ್ವವನ್ನು ಉಪನಿಷತ್ತು ವೇದಗಳಲ್ಲಿ ತಿಳಿದಾಗಲೇ ಸೃಷ್ಟಿ ಸತ್ಯ ಎಂಬುದಾಗಿ ಅರ್ಥವಾಗ್ತದೆ. ಇದರ ಜೊತೆಗೆ ಇದೆಲ್ಲ ಯುಕ್ತಿ ಆಯಿತು. ನಾವು ಉಪನಿಷತ್ತುಗಳಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಸಂಹಿತಾಕ್ಕೆ ಪ್ರವೇಶ ಮಾಡಿದರೂ ಕೂಡ ಜಗತ್ ಸತ್ಯತ್ವವನ್ನು ಹೇಳುವ ಅನೇಕ ಮಾತುಗಳಿದ್ದಾರೆ. ಈಶಾವಾಸ್ಯೋಪನಿಷತ್ತಿನಿಂದ ನಮ್ಮ ಅಧ್ಯಯನ ಪ್ರಾರಂಭವಾಗ್ತದೆ. ಈಶಾವಾಸ್ಯವಿದಂ ಸರ್ವಂ. ಇಲ್ಲಿ ಈಶಾವಾಸ್ಯಂ ಅಂದರೆ ಇದೆಲ್ಲ ಭಗವಂತನ ಮನೆ ಅಂತ ಅರ್ಥ. ಈಶಸ್ಯ ಆವಾಸ ಯೋಗ್ಯಂ, ಭಗವಂತನ ಮನೆ ಇದು. ಅಲ್ಲೇ ಈಶಾ ವಾಸ್ಯಂ, ಜಗತ್ತು ಭಗವಂತನಿಂದ ಆಚ್ಛಾದಿತವಾಗಿ ಮಿಥ್ಯೆಯಾಗಿದೆ ಅನ್ನುವ ವ್ಯಾಖ್ಯಾನವೂ ಅಲ್ಲಿಂದ ಬರ್ತದೆ. ಆದರೆ ಅದೇ ಉಪನಿಷತ್ತು ಮುಂದುವರಿಸಿಕೊಂಡು ಮುಂದೆ ಮುಂದೆ ಸಾಗಿದಾಗ ಅದು ದೇವರ ಸೃಷ್ಟಿಯ ಬಗ್ಗೆ ಒಂದು ಮಾತು ಹೇಳ್ತದೆ. ಹಿಂದೆ ಒಂದು ಮಾತು ಬಂತು, ಮುಂದಕ್ಕೆ ಸಪರ್ಯಗಾತ್ ಅಶುಕ್ರಮ ಕಾಯಂ ಪುರಣಂ ಅಂತ ಮಂತ್ರ ಪ್ರಾರಂಭ ಆಗ್ತದೆ. ಆ ಮಂತ್ರ ಹೇಳ್ತದೆ, ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯತೋರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಕವಿಹಿ, ಭಗವಂತ ಸರ್ವಜ್ಞನಿದ್ದಾನೆ. ಮನೀಷಿ, ಎಲ್ಲರ ಮನಸ್ಸನ್ನು ನಿಯಂತ್ರಿಸುವ ಸಮರ್ಥ, ಮಹಾಬುದ್ಧಿಶಾಲಿ. ಪರಿಭೂ, ಎಲ್ಲವನ್ನೂ ಗೆದ್ದವ, ಎಲ್ಲವನ್ನೂ ಕೆಳಗೆ ಹಾಕಿದವ, ಸರ್ವೋತ್ಕೃಷ್ಟನಿದ್ದಾನೆ. ಪರಿಭವತಿ ಸರ್ವಮಿತಿ ಪರಿಭೂ. ಸ್ವಯಂಭೂ, ಅವ ಮತ್ತೊಬ್ಬರಿಂದ ಜನಿಸಿದವ ಅಲ್ಲ. ಅಂತಹ ಭಗವಂತ ಯಾಥಾ ತಥ್ಯತಃ ಅರ್ಥಾನ್ ವ್ಯದಧಾತ್, ವಸ್ತುಗಳನ್ನು ಸೃಷ್ಟಿಸಿದ್ದಾನೆ. ಯಾವತ್ತಿನಿಂದ?
ಶಾಶ್ವತೀಭ್ಯ ಸಮಾಭ್ಯ, ಅನಾದಿ ಕಾಲದಿಂದ ಇದನ್ನು ಸೃಷ್ಟಿಸಿಕೊಂಡು ಬಂದಿದ್ದಾನೆ. ಎಂಥದ್ದು? ಯಾಥಾ ತಥ್ಯತಃ ಅರ್ಥಾನ್ ವ್ಯದದ, ಸತ್ಯಭೂತವಾದಂತಹ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ. ಈ ವಸ್ತು ಸೃಷ್ಟಿಸಿದ್ದಾನೆ ಅಂತ ಹೇಳಿದ್ರೇನೇ ವಸ್ತು ಸತ್ಯ ಅಂತ ತೀರ್ಮಾನ ಆಗ್ತದೆ. ಅದರಲ್ಲಿ ಯಾಥಾತಥ್ಯತಃ ಅಂತ ಸೇರಿಸುವುದರ ಮೂಲಕ ಇದನ್ನು ಮಿಥ್ಯೆ ಎಂಬುದಾಗಿ ಅಲ್ಲಗಳೆಯ ಕೂಡದು ಅನ್ನುವ ಅಭಿಪ್ರಾಯವನ್ನು ನಾವು ಆ ಮಂತ್ರದಲ್ಲಿ ಕಾಣ್ತೇವೆ. ಸ್ವಯಂಭುವ ಮನು ಕಂಡಂತಹ ಮಂತ್ರ ಇದು ಈಶಾವಾಸ್ಯ ಉಪನಿಷತ್. ಇದೇ ರೀತಿ ನಾವು ನೇರ ಋಗ್ವೇದದ ಒಳಗೆ ಪ್ರವೇಶ ಮಾಡಿದರೆ, ಋಗ್ವೇದ ಸಾಮಾನ್ಯವಾಗಿ ಭಗವಂತನನ್ನು ಸತ್ಯ ಅಂತ ಹೇಳ್ತಕ್ಕಂಥ ಅನೇಕ ಮಾತುಗಳನ್ನು ಹೇಳ್ತದೆ. ಜೊತೆಗೆ ವಿಶ್ವಸತ್ಯತ್ವವನ್ನು ಹೇಳ್ತಕ್ಕಂತಹ ಮಾತು ಇದೆ. ವಿಶ್ವಂ ಸತ್ಯಂ ಮಘವಾನಾಯುವೋರಿತ್ ಆಪಶ್ಚನ ಪ್ರಮಿನಂತಿ ವ್ರತಂಬಾಂ. ಅಶ್ವಿನಿ ದೇವತಾಕವಾದಂತಹ ಮಂತ್ರ ಇದೆ. ವಿಶ್ವಂ ಸತ್ಯಂ, ಪ್ರಪಂಚ ಸತ್ಯವಪ್ಪ. ಹೇ ಮಘವಾನು, ಓ ಅಶ್ವಿನಿ ದೇವತೆಗಳೇ. ಮಘವಾನು ಅನ್ನುವುದು ವೇದದಲ್ಲಿ ಅನೇಕರಲ್ಲಿ ಅನೇಕ ಶಬ್ದದ ಬಳಕೆ ಇದೆ. ಅದರ ವಿವರಣೆ ನಾನು ಸದ್ಯದ ವಿಷಯದಲ್ಲಿ ಕೊಡುವುದಿಲ್ಲ. ವಸ್ತುತಃ ಮಘವಾನ್ ಅನ್ನುವುದಕ್ಕೆ ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕರಿಸುವವ ಅಂತ ಅಷ್ಟೇ ಅರ್ಥ. ಮಖ ಅಂದರೆ ಯಜ್ಞ, ಮಖವಾನ್ ಅಂದರೆ ಯಜ್ಞದ ಆಹುತಿಯನ್ನು ಸ್ವೀಕರಿಸುವವ. ಆ ಖ ಅನ್ನುವುದಕ್ಕೆ ಮೂರನೇ ಅಕ್ಷರವಾದ ಘ ಬರ್ತದೆ ತೃತೀಯೋತಿಶಯೇ ಅನ್ನುವ ಸೂತ್ರದಿಂದ. ಖ ಖ ಗ ಘ, ಖಾದ ನಂತರ ಘ ಅನ್ನುವುದು ಮೂರನೇ ಅಕ್ಷರ. ಆದ್ದರಿಂದ ಹರ ಇದ್ದದ್ದು ಹರಿ ಇತ್ತಾದಾಗ ಅಕಾರಕ್ಕೆ ಇಕಾರ ಬಂದ ಹಾಗೆ ಇಲ್ಲಿ ಖಕಾರಕ್ಕೆ ಘಕಾರ ಬಂದು ಮಘವಾನ್ ಅಂತ ಆಗ್ತದೆ. ಅದಕ್ಕೆ ಅರ್ಥ ಯಜ್ಞೇಜ್ಯ, ಯಜ್ಞದಲ್ಲಿ ಇಜ್ಯನಾದವ ಅಂತ ಅರ್ಥ. ಯಜ್ಞೇಜ್ಯತ್ವವನ್ನು ಪಡೆದಂತಹ ಅಶ್ವಿನಿ ದೇವತೆಗಳು, ಸೋಮಯಾಗದಲ್ಲಿ ಚ್ಯವನನ ಮೂಲಕ ಆಹುತಿಯನ್ನು ಸ್ವೀಕಾರ ಮಾಡಿರತಕ್ಕಂತಹ ಅಶ್ವಿನಿ ದೇವತೆಗಳಿಗೆ ಇಲ್ಲಿ ಮಘವಾನು ಅಂತ ಉಲ್ಲೇಖ ಮಾಡಿ. ಯಾಕಂದರೆ ಅಶ್ವಿನಿ ದೇವತಕವಾದ ಸೂಕ್ತ. ವಿಶ್ವಂ ಸತ್ಯಂ ಮಘವಾನು ಯುವೋರಿತ್ ಆಪಶ್ಚನ ಪ್ರಮಿನಂತಿ ವ್ರತಂಬಾಂ. ಯುವೋಹೋ ವ್ರತಂ, ಯುವೋಹೋ ಅಂದರೆ ಯುವಯೋಹೋ ಅಂತ ಅರ್ಥ. ನಿಮ್ಮಿಬ್ಬರ ಈ ವ್ರತ ಏನಿದೆ, ಪ್ರಪಂಚ ಸೃಷ್ಟಿ, ಪ್ರಪಂಚದ ವ್ಯವಸ್ಥೆ ಅಂತಕ್ಕಂತಹ ವ್ರತ ಎಂದೆಂದೂ ಮಾಡ್ತೇನೆ ಅಂತ ಹೇಳುವ ಹಠದ ಕೆಲಸ, ಇದನ್ನು ಆಪಶ್ಚನ ಪ್ರಮಿನಂತಿ. ಈ ಅಬ್ದೇವತೆಗಳು ಕೂಡ ಚೆನ್ನಾಗಿ ಸತ್ಯವಾಗಿ ತಿಳ್ಕೊಂಡಿದ್ದಾರಲ್ಲ, ಇನ್ನೊಬ್ಬರು ತಿಳಿದುಕೊಂಡಿದ್ದಾರೆ ಅಂತ, ಅದು ಕೂಡ ಪ್ರಮಿನಂತಿ, ಯಥಾರ್ಥವಾಗಿ ತಿಳಿದುಕೊಂಡಿದ್ದಾರೆ ಅಂತ ಹೇಳುವುದರ ಮೂಲಕವೂ ಪ್ರಪಂಚ ಸತ್ಯತ್ವವನ್ನು, ವಿಶ್ವಂ ಸತ್ಯಂ ಅನ್ನುವ ನೇರ ಶಬ್ದದ ಮೂಲಕವೂ ಪ್ರಪಂಚ ಸತ್ಯತ್ವವನ್ನು ವೇದ ಹೇಳ್ತದೆ. ಅಲ್ಲ, ವೇದವಾದರೂ ಯಾಕೆ ಹೇಳಬೇಕು ಪ್ರಪಂಚ ಸತ್ಯತ್ವವನ್ನು? ಅಷ್ಟು ಸ್ಫುಟವಾಗಿ ನಮ್ಗೆ ಗೊತ್ತಲ್ವಾ? ಅದೇ ಗೊತ್ತಿರುವ ವಿಷಯದಲ್ಲಿ ಅನೇಕ ಆಪಾದನೆಗಳು ಬರ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಸತ್ಯ ಅನ್ನುವ ವಿಷಯ ಇಷ್ಟು ಸುಲಭವಾಗಿಲ್ಲ. ಆ ಸೂಕ್ಷ್ಮವನ್ನು ಹೇಳಿ ನಾನು ಉಪಸಂಹಾರ ಮಾಡುವುದಕ್ಕೆ ಹೊರಡಬೇಕು. ಇನ್ನೊಂದು 10 ನಿಮಿಷದಲ್ಲಿ ಉಪಸಂಹಾರ ಮಾಡಬೇಕು. ಸೂಕ್ಷ್ಮ ಇದೆ ಸತ್ಯತ್ವದ ವಿಷಯದಲ್ಲಿ. ಅನೇಕ ಶ್ರುತಿಗಳು ಬೇಕಾದಷ್ಟಿದ್ದಾವೆ. ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ಅನ್ನುವ ವೇದ ಋಗ್ವೇದದ್ದೇ. ಯಚ್ಚಿಕೇತ, ಏನನ್ನು ಸೃಷ್ಟಿಸಿದ್ದೇವೋ, ಸತ್ಯಮಿತ್, ಸತ್ಯಮೇವ. ವೇದದಲ್ಲಿ ಇತ್ ಅನ್ನುವ ಶಬ್ದ ಬಂದರೆ ಅದು ದಾರ್ಢ್ಯವನ್ನು ಹೇಳುವಂತಹ ಅವಧಾರಣಾರ್ಥಕವಾದಂತಹ ಅವ್ಯಯ. ಸತ್ಯಮಿತ್ ಅಂದರೆ ಸತ್ಯಮೇವ, 100ಕ್ಕೆ 100 ಪಾಲು ಅದು ಸತ್ಯವೇ ಅಂತ ಹೇಳುವ ಇತ್ ಶಬ್ದ. ಸತ್ಯಮಿತ್ ತನ್ನಮೋಘಂ, ಅದು ಯಾವತ್ತಿಗೂ ಕೂಡ ಸುಳ್ಳಲ್ಲ, ವಸುಸ್ಪಾರ್ಹ. ಮುಂದಕ್ಕೆ ಮುಂದುವರಿಸಿದೆ ಆ ಮಂತ್ರ. ಯಚ್ಚಿಕೇತ ಸತ್ಯಮಿತ್ ತನ್ನಮೋಘಂ. ಮೋಘ ಅನ್ನುವುದು ವ್ಯರ್ಥ ಮತ್ತು ಸುಳ್ಳು ಅನ್ನುವ 2 ಅರ್ಥದಲ್ಲಿರುವ ಮೃಷಾ ಶಬ್ದದ ಪರ್ಯಾಯ. ಅದರಿಂದ ಪ್ರಪಂಚ ಮೃಷಾ ಅಲ್ಲ, ಅದು ಸತ್ಯವೇ ಹೌದು ಅಂತ ಹೇಳುವ ನಮೋಘಂ ಮಿಥ್ಯಾತ್ವವನ್ನು ನಿರಾಕರಿಸಿ ಸತ್ಯತ್ವವನ್ನು ಹೇಳುವ ವೇದ ಮಂತ್ರ ಇದೆ. ಇಂತಹ ವೇದದ ರಾಶಿ ಸಮುದಾಯವನ್ನು ಶ್ರೀಮದ್ ವಾದಿರಾಜ ತೀರ್ಥರು ಯುಕ್ತಿ ಮಲ್ಲಿಕೆಯಲ್ಲಿ ಉಲ್ಲೇಖ ಮಾಡ್ತಾರೆ. ವಿಷ್ಣು ತತ್ವ ನಿರ್ಣಯ ಅನ್ನುವ ತನ್ನ ಗ್ರಂಥದಲ್ಲಿ ಶ್ರೀಮನ್ ಮಧ್ವರು ಅದನ್ನು ಉಲ್ಲೇಖ ಮಾಡ್ತಾ ಕೊಡ್ತಾರೆ. ಪ್ರಪಂಚ ಸತ್ಯತ್ವದ ಪ್ರತಿಪಾದನೆ ಮಾಡುವ ಒಂದು ಭಾಗ. ನಾವೀಗ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ, ಪ್ರಪಂಚ ಸತ್ಯ ಅನ್ನುವುದನ್ನು ವಿಮರ್ಶಿಸಬೇಕಾದ ಕೆಲವು ಅಂಶಗಳಿದ್ದಾರೆ. ಸ್ವಪ್ನದಂತೆ ಸುಳ್ಳು ಅಂತ ಬಂದಾಗ ಸ್ವಪ್ನದ ಬಗ್ಗೆಯೂ ವಿಮರ್ಶೆ ಮಾಡಬೇಕಾಗ್ತದೆ. ಅದನ್ನು ಒಂದು 5 ನಿಮಿಷ ವಿಮರ್ಶಿಸಿಕೊಳ್ಳುವ. ಸ್ವಪ್ನದ ಹಾಗೆ ಸುಳ್ಳು ಅಂತ ಹೇಳುವ ಮಾತು ಅಲ್ಲಲ್ಲಿ ಮಹಾಭಾರತದಲ್ಲೂ 2-3 ಬಾರಿ ಬರ್ತದೆ. ಶ್ರೀಮದ್ ಭಾಗವತದಲ್ಲೂ ಸ್ವಪ್ನದಂತೆ ಪ್ರಪಂಚ ಅಂತ ಬರ್ತದೆ. ಇದೆಲ್ಲ ಏನು? 2 ಚಿಂತನೆ ಬೇಕಿಲ್ಲಿ. ಒಂದು, ಪ್ರಪಂಚ ಸತ್ಯ ಅಂತ ನಾವು ಹೇಳ್ತೇವೆ ಹೊರತು ಪ್ರಪಂಚ ನಿತ್ಯ ಅಂತ ಹೇಳುವುದಿಲ್ಲ. ಪ್ರಪಂಚದ ಪ್ರವಾಹ ನಿತ್ಯ ಆಗಬಹುದು, ಆದರೆ ಅದು
ವಿದ್ಯುತ್ ಚಲಂ, ವಿದ್ಯುತ್ ಅಂತ ಹೇಳಿದರೆ ಮಿಂಚು. ಮಿಂಚು ಹೇಗೋ ಹಾಗೆ ಪ್ರಪಂಚ ಈಗುಂಟು ಮುಂದಿನ ಹೊತ್ತು ಇರ್ತದೆ ಅಂತ ನಿಶ್ಚಯ ಇಲ್ಲ. ದಾಸವರಿಯರು ಹೇಳುವಾಗ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ಹೇಳ್ತಾರೆ. ನಿಜವಲ್ಲ ಅಂದರೆ ನಿತ್ಯವಲ್ಲ ಅನ್ನೋ ಅರ್ಥ. ಸಂಸ್ಕೃತದಲ್ಲಿ ನಿಜ ಅನ್ನುವ ಶಬ್ದಕ್ಕೆ ಸತ್ಯ ಎಂಬ ಅರ್ಥ ಹೇಗಿದೆಯೋ ನಿತ್ಯ ಎಂಬ ಅರ್ಥವೂ ಕೂಡ ಇದೆ. ನಿತ್ಯ ಅನ್ನುವ ಅರ್ಥದಲ್ಲೂ ನಿಜ ಅನ್ನುವ ಶಬ್ದ ಇದೆ. ಹಾಗಾಗಿ ನೀರ ಮೇಲನ ಗುಳ್ಳೆ, ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಇದು ಶಾಶ್ವತ. ಮುಂದಿನ ಕ್ಷಣದಲ್ಲಿ ಆ ಗುಳ್ಳೆ ಹೋಗುವುದು ಹೇಗೋ ಹಾಗೆ ನಮ್ಮ ಸಂಸಾರ. ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಅಂತ ಹೇಳಿದ ಹಾಗೆ. ಅಶ್ವತ್ಥ ಅಂದರೆ ಶ್ವಃ ತಿಷ್ಠತೀತಿ ನಾಸ್ತಿ ನಿಶ್ಚಯ. ನಾಳೆ ಇರ್ತದೆ ಅನ್ನುವ ತೀರ್ಮಾನ ಈ ಪ್ರಪಂಚದಲ್ಲಿ ಇಲ್ಲ. ಈಗಿದೆ, ಮುಂದೆ ಇರ್ತದೆ ಅಂತ ತೀರ್ಮಾನ ಇಲ್ಲ. ಅಷ್ಟು ಛಲವಾದದ್ದು ಈ ದೇಹ. ಪ್ರಮಾಣಂ ನೈವ ಜೀವಾನಾಂ ಉತ್ತರ ಕ್ಷಣ ಜೀವನಿ. ಮುಂದಿನ ಕ್ಷಣದಲ್ಲಿ ಈ ಜೀವ ಬದುಕಿರ್ತಾನೆ ಅನ್ನುವುದಕ್ಕೆ 100% ಹೇಳುವಂತಹ ನಿಶ್ಚಯ ಏನಿದೆ, ನಿಶ್ಚಾಯಕ ಪ್ರಮಾಣ ಏನಿದೆ? ಧರ್ಮರಾಜನ ಕೈಯಲ್ಲಿ ಒಬ್ಬ ಭಿಕ್ಷುಕ ನನ್ನ ಮಗನ ಸತ್ಸಂಸ್ಕಾರಕ್ಕೋಸ್ಕರ ದುಡ್ಡು ಬೇಕು ಅಂತ ಕೇಳಿದಾಗ ನಾಳೆ ಕೊಡ್ತೇನೆ ಅಂತ ಧರ್ಮರಾಜ ಹೇಳಿದಾಗ ಭೀಮಸೇನ ದೇವರು ತಾವು ಭೇರಿ ಘೋಷವನ್ನು ಮಾಡಿಸಿ ಸಂತೋಷ ಆಚರಣೆ ಮಾಡುವುದಕ್ಕೆ ಕರೆ ಕೊಟ್ಟರಂತೆ ದೇಶದಲ್ಲಿ. ಯಾಕೆ? ಧರ್ಮರಾಜನಿಗೆ ನಾಳೆಯ ತನಕ ನಾನು ಬದುಕಿರುತ್ತೇನೆ ಅನ್ನುವ ನಿಶ್ಚಯ ಇದೆ ಅನ್ನೋದು ಬಹಳ ಖುಷಿಯ ವಿಷಯ. ಇದರ ಮೂಲಕ ಕಣ್ಣು ತೆರೆಸುವ ಕೆಲಸವನ್ನು ಭೀಮಸೇನ ಮಾಡಿದ ಹಾಗೆ ಪ್ರಮಾಣಂ ನೈವ ಜೀವಾನ ಉತ್ತರಕ್ಷಣ ಜೀವನಿ. ಅದನ್ನು ಹೇಳುವ ನಿಟ್ಟಿನಲ್ಲಿ ಪ್ರಪಂಚವನ್ನು ಸತ್ಯ ಅಲ್ಲ, ಪ್ರಪಂಚವನ್ನು ಅಸತ್ಯ ಅಂತ ಹೇಳುವ ಮಾತುಗಳಿದ್ದಾವೆ. ಅಲ್ಲೆಲ್ಲ ಅಸತ್ಯ ಅನ್ನುವ ಶಬ್ದಕ್ಕೆ ಅನಿತ್ಯ ಅನ್ನುವುದು ಅರ್ಥ. ಈ ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥ ಇದ್ದದ್ದೇ ನಮಗೆ ಉಂಟಾದಂತಹ ದೊಡ್ಡ ಸಮಸ್ಯೆ. ಅಸತ್ಯ ಎಂಬ ಅರ್ಥದಲ್ಲಿ ಅನಿತ್ಯ ಎಂಬ ಶಬ್ದ, ಅನಿತ್ಯ ಎಂಬ ಅರ್ಥದಲ್ಲಿ ಅಸತ್ಯ ಶಬ್ದದ ಬಳಕೆ ಇದೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅನ್ನುವಲ್ಲೂ ಕೂಡ ಸತ್ಯ ಎಂಬ ಶಬ್ದ ನಿತ್ಯ ಎಂಬ ಅರ್ಥದಲ್ಲಿದೆ ಅನ್ನುವುದನ್ನು ಶ್ರೀ ತತ್ವೋದ್ಯೋತ ಗ್ರಂಥದಲ್ಲಿ ಶ್ರೀ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಉಪಪಾದನೆ ಮಾಡಿದ್ದಾರೆ. ಸತ್ಯ ಶಬ್ದವನ್ನು ನಿತ್ಯ ಎಂಬ ಅರ್ಥದಲ್ಲಿ ಎಷ್ಟು ಕಡೆ ಬಳಸಿದ್ದಾರೆ ಅನ್ನೋದಕ್ಕೆ ವಾದಿರಾಜರು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಶಾಸ್ತ್ರದಲ್ಲಿ, ಶಾಸ್ತ್ರ ಪ್ರಮಾಣವನ್ನು. ಆ ನಿಟ್ಟಿನಿಂದ ಪ್ರಪಂಚ ಅಸತ್ಯ ಅನ್ನುವ ಮಾತು ಎಲ್ಲಿಯಾದರೂ ಬಂದರೆ ಅದಕ್ಕೆ ಸಾಮಾನ್ಯವಾಗಿ ಅರ್ಥ ಅನಿತ್ಯ, ಶಾಶ್ವತವಾದದ್ದಲ್ಲ. ಅಸತ್ಯವಾದ್ದರಿಂದ ಇದನ್ನು ಸ್ವಪ್ನದ ಹಾಗೆ ತಿಳ್ಕೊಳ್ಳಿ, ಸ್ವಪ್ನದ ಹಾಗೆ ತಿಳ್ಕೊಳ್ಳಿ ಅನ್ನುವಲ್ಲಿ ಕೆಲವು ವಿಷಯಗಳಿದ್ದಾವೆ. ಸ್ವಪ್ನ ಅಲ್ಲಿ 2 ಅಂಶ ಇದೆ. ಒಂದು ನಾವು ಕಂಡದ್ದು ಅಂದರೆ ಜ್ಞಾನ, ಮತ್ತೊಂದು ನಾವು ಯಾವುದನ್ನು ಕಾಣ್ತೇವೆ ಅಂತಹ ವಸ್ತು. ಸ್ವಪ್ನದಲ್ಲಿ ವಸ್ತುಗಳು. ಸ್ವಪ್ನದ ವಸ್ತು ಇದೆಯೋ ಇಲ್ಲವೋ ಅಂತ ಒಂದು ಪ್ರಶ್ನೆ. ಸ್ವಪ್ನದ ವಸ್ತು ಇದೆ ಅನ್ನುವುದು ದ್ವೈತ ಸಿದ್ಧಾಂತ, ತತ್ವವಾದ. ಸ್ವಪ್ನದ ವಸ್ತು ಇಲ್ಲದೇ ಇದ್ದದ್ದನ್ನು ನಾವು ಕಂಡದ್ದಲ್ಲ, ಇದ್ದದ್ದನ್ನೇ ಸ್ವಪ್ನದಲ್ಲಿ ಕಂಡದ್ದು ಅಲ್ಲ. ಸ್ವಪ್ನದ ವಸ್ತು ಆನೆ ಕಂಡಿತು, ಎದ್ದಾಗ ಆನೆಯೂ ಇಲ್ಲ ಮತ್ತೊಂದು ಇಲ್ಲ, ಇಲ್ಲದೇ ಇದ್ದದ್ದು ಕಂಡದ್ದು ಅಂತ ನಮಗೆ ಸ್ಪಷ್ಟವಾಗಿ ಬಾಧಜ್ಞಾನ ಬರ್ತಾ ಇದೆ. ಅದನ್ನು ಸತ್ಯ ಅಂತ ಹೇಗೆ ಹೇಳ್ತೀವಿ? ವಸ್ತುತಃ ನಾವು ಟಿವಿಯಲ್ಲಿ ಅನೇಕ ವಸ್ತುಗಳನ್ನು ಕಾಣ್ತೇವೆ. ಇವತ್ತಿನ ಪ್ರಧಾನಿಗಳನ್ನು ಕಾಣ್ತೇವೆ, ಇವತ್ತಿನ ಮುಖ್ಯಮಂತ್ರಿಗಳನ್ನು ಕಾಣ್ತೇವೆ, ಕಂಡಿದ್ದೇವೆ. ಕಂಡ ವಸ್ತು ಇದೆಯಲ್ಲ ಟಿವಿಯಲ್ಲಿ, ಅದು ಸುಳ್ಳೋ ಸತ್ಯವೋ ಅಂತ ಕೇಳಿದರೆ ಏನು ಹೇಳಬೇಕು? ಅದು ಸತ್ಯ. ಏನೂ ಇಲ್ಲದನ್ನು ನಾವು ಕಂಡದ್ದಲ್ಲ, ಆಫ್ ಆದ ಟಿವಿಯಲ್ಲಿ ಕಂಡದ್ದಲ್ಲ ನಮಗೆ. ಆದರೆ ಅಲ್ಲಿ ಕಂಡಂತಹ ಒಂದು ವಸ್ತು ಏನಿದೆ ಅದು ನಿಜವಾಗಿ ಬಾಕ್ಯದಲ್ಲಿರುವ ವಸ್ತುವೇ ಅಲ್ಲಿ ಕಂಡದ್ದಲ್ಲ. ಮತ್ತೇನು? ಚಿತ್ರ ಕಂಡದ್ದು, ಬೆಳಕಿನ ಚಿತ್ರ, ಬೆಳಕು ಚಿತ್ತಾರದಿಂದ ನಿರ್ಮಿಸಿದ ಚಿತ್ರ. ಗೋಡೆಯಲ್ಲಿ ಕಂಡ ಹುಲಿ ಸತ್ಯವೋ ಮಿಥ್ಯೆಯೋ? ಗೋಡೆಯಲ್ಲಿ ಕಂಡ ಹುಲಿ ಸತ್ಯವೇ, ಆದರೆ ಬಣ್ಣದ ಹುಲಿಯದು. ಹಾಗಾದರೆ ಮಿಥ್ಯೆ ಏನು? ನಾವು ಆ ಹುಲಿಯನ್ನು ನಮ್ಮ ಕಾಡಿನಲ್ಲಿ ಅಥವಾ ನಮ್ಮ ಝೂನಲ್ಲಿದ್ದಂತಹ ಹುಲಿಯೇ ಅದು ಅಂತ ತಿಳ್ಕೊಂಡಿದ್ದೇವಲ್ವಾ, ಅದಷ್ಟೇ ಸುಳ್ಳು. ಅದು ಬಾಕ್ಯತ್ವ ಭ್ರಮ. ಅದು ಹೊರಗಿನ ವಸ್ತುವೇ ಇದು ಅನ್ನೋದು ಭ್ರಮೆಯೇ ಹೊರತು ಅಲ್ಲಿ ಕಂಡದ್ದೆಲ್ಲ ಸುಳ್ಳಲ್ಲ. ಟಿವಿಯಲ್ಲಿ ಕಂಡ ವಸ್ತು ಅಂತ ಹೇಳಿದರೆ ಅಲ್ಲಿ ಬೆಳಕು ಅನ್ನುವುದು ಹೇಗೆ ಸತ್ಯವೋ, ಗೋಡೆಯಲ್ಲಿ ಕಂಡ ಹುಲಿ ಅಂದಾಗ ಅಲ್ಲಿ ಬಣ್ಣಗಳ ರಾಶಿ ಅನ್ನುವುದು ಹೇಗೆ ಸತ್ಯವೋ, ಹಾಗೆ ಸ್ವಪ್ನದಲ್ಲಿ ಕಂಡ ವಸ್ತುಗಳು ಅಂತ ಹೇಳಿದರೆ ಅಲ್ಲಿ ಯಾವುದೋ ಒಂದು ಬಣ್ಣಗಳ ರಾಶಿ ಸತ್ಯವಾಗಿದೆ. ಆ ಸ್ವಪ್ನ ಮನಸ್ಸೆಂಬ ಪಠಲದಲ್ಲಿ ತೇಜಸ್ವರೂಪಿ ಪರಮಾತ್ಮನ ಅನುಗ್ರಹದಿಂದ ನಿರ್ಮಾಣಗೊಂಡಂತಹ ಚಿತ್ತಾರಗಳೇನಿದೆ ಅವೆಲ್ಲ ಸತ್ಯ. ಅದು ಯಾವುದರಿಂದ ನಿರ್ಮಿತವಾಯಿತು? ಅದು ನಾವು ಹಿಂದೆ ಅನುಭವಿಸಿ ಅದರಿಂದ ಉಂಟಾದ ಏನೊಂದು ಗಾಢವಾದ ಮಾನಸ ವಾಸನ ಇದೆ, ಸಂಸ್ಕಾರ. ಆ ಮಾನಸ ಸಂಸ್ಕಾರದಿಂದ ನಿರ್ಮಿತವಾದ ವಸ್ತುಗಳು.
ಅದು ನೋಡಿದ್ದರ ಸಂಸ್ಕಾರವೇ ಆಗಬೇಕಾಗಿಲ್ಲ, ಕೇಳಿದ್ದರ ಸಂಸ್ಕಾರವೂ ಆಗಬಹುದು. ಅಂತಹ ಸಂಸ್ಕಾರಗಳೆಂಬಂತಹ ಬಣ್ಣಗಳನ್ನಿಟ್ಟುಕೊಂಡು ದೇವರು ಬರೆದ ಕುಂಚದ ಚಿತ್ರಗಳನ್ನು ನಾವು ಕಂಡದ್ದು ವಸ್ತುತಃ ಸ್ವಪ್ನದಲ್ಲಿ. ಅದು ಸ್ವಪ್ನದಲ್ಲಿ ಕಂಡ ವಸ್ತು ಸತ್ಯ, ಆದರೆ ಕಂಡ ವಸ್ತು ಹಾಗೆ ಹೊರಗಿದ್ದದ್ದೇ ಕಂಡಿತು ಅಂತ ತಿಳ್ಕೊಳ್ತೇವಲ್ವಾ, ಅದಷ್ಟೇ ಮಿಥ್ಯೆ ಅನ್ನುವ ಶಾಸ್ತ್ರೀಯ ವಿಮರ್ಶೆಗಳನ್ನು ಈ ಸಿದ್ಧಾಂತ ಮಾಡಿ ಸ್ವಪ್ನದ ಹಾಗೆ ಸತ್ಯ ಅಂದರೆ ಸ್ವಪ್ನದ ವಸ್ತು ಮಿಥ್ಯ ಅಂದರೆ ಏನರ್ಥ? ಸ್ವಪ್ನದಲ್ಲಿದ್ದ ವಸ್ತುವಿನ ಹಾಗೆ ಈ ವಸ್ತು ಸತ್ಯವೇ, ಆದರೆ ಸ್ವಪ್ನದಲ್ಲಿದ್ದ ವಸ್ತು ಸತ್ಯವಾಗಿದ್ದು ಅದರಲ್ಲಿ ಅದು ಹೊರಗಿನದ್ದೇ ಅದು ಅನ್ನುವುದು ಹೇಗೆ ಭ್ರಮವೋ, ಹಾಗೆ ಪ್ರಪಂಚದ ಎಲ್ಲ ವಸ್ತುಗಳು ಸತ್ಯವಾಗಿದ್ದು ಆ ವಸ್ತುಗಳೆಲ್ಲ ನನ್ನ ಹಿಡಿತದಲ್ಲಿದ್ದಾವೆ ಅನ್ನುವ ಸ್ವಾತಂತ್ರ್ಯ ಇದೆಯಲ್ಲ, ಅದು ಭ್ರಮೆ, ಸ್ವಾತಂತ್ರ್ಯ ಭ್ರಮೆ. ಅಲ್ಲಿ ಧರ್ಮಿ ಭ್ರಮ ಅಲ್ಲ, ಧರ್ಮ ಭ್ರಮೆ. ವಸ್ತು ಆತ ಶ್ರೀಮಂತ ಅಂತ ನನಗೆ ಗೊತ್ತು, ಅಥವಾ ಅವನ ಮನುಷ್ಯ ಅಂತ ಗೊತ್ತು, ಆ ಮನುಷ್ಯ ಭಾರಿ ಒಳ್ಳೆಯವ ಅಂತ ನಾನು ತಿಳ್ಕೊಂಡೆ, ಇದು ಪೂರ್ತಿ ಭ್ರಮ ಅಲ್ಲ. ನಿಜವಾಗಿ ಆತ ದುಷ್ಟನಾಗಿದ್ದಾಗ ನಾನು ಒಳ್ಳೆಯವ ಮನುಷ್ಯ ಅಂತ ತಿಳ್ಕೊಂಡ್ರೆ ಮನುಷ್ಯ ಅನ್ನುವ ವಿಷಯದಲ್ಲಿ ಇದು ಭ್ರಾಂತಿ ಅಲ್ಲ, ಒಳ್ಳೆತನ ಅವನಲ್ಲಿದೆ ಅನ್ನುವ ಪ್ರಕಾರಾಂಶದಲ್ಲಿ ಮಾತ್ರ ಭ್ರಮ ಅಲ್ವಾ. ಹಾಗೆ ಇಲ್ಲಿ ಪ್ರಪಂಚದ ಬಗ್ಗೆ ಮಿಥ್ಯಾತ್ವ ಅಂದರೆ ಏನು? ಪ್ರಪಂಚವೆಂಬ ವಸ್ತು ಸತ್ಯವೇ, ಆ ಸತ್ಯವಾದ ವಸ್ತುವಿನಲ್ಲಿ ನಾವೇನು ನನ್ನದು ಅವನದು ನನಗೆ ಸಂಬಂಧಿಸಲಿಲ್ಲ ಅದು ಅವಂತು ನಾನು ಹೇಗೆ ಬೇಕಾದರೂ ಅದನ್ನು ಕಾಲಲ್ಲಿ ಓದಿಬಹುದು ಈ ಭಾವನೆಗಳು ಸ್ವಾತಂತ್ರ್ಯಾದಿ ಜ್ಞಾನಗಳೇನುಂಟು ಅವೆಲ್ಲವೂ ಕೂಡ ಭ್ರಮವಾಗಿದೆ. ಈ ಅರ್ಥದಲ್ಲಿ ಪ್ರಪಂಚವನ್ನು ಸುಳ್ಳು ಅಂತ ಹೇಳುವ ಮಾತನ್ನು ಅರ್ಥೈಸಿಕೊಳ್ಳಬೇಕೇ ಹೊರತು ಪ್ರಪಂಚದ ಭಗವದ್ ವ್ಯತಿರಿಕ್ತವಾದ ಅಸ್ತಿತ್ವವೇ ಅದಕ್ಕಿಲ್ಲ, ಭಗವದ್ ವ್ಯತಿರೇಕೇಣ ಸತ್ತಾರಾಹಿತ್ಯ ಅನ್ನುವ ರೀತಿಯ ಮಿಥ್ಯಾತ್ವವನ್ನು ಖಡಾಖಂಡಿತವಾಗಿ ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥಕ್ಕೆ ಭದ್ರಕೋಟೆಯನ್ನು ಕಟ್ಟಿಕೊಟ್ಟಂತಹ ವ್ಯಾಸತ್ರಯ ಅನ್ನುವ ಗ್ರಂಥಕ್ಕೆ ಕರ್ತಾರರಾದಂತಹ ಶ್ರೀಮದ್ ವ್ಯಾಸತೀರ್ಥರು, ಶ್ರೀಮದ್ ಜಯತೀರ್ಥರು ಆಚಾರ್ಯರ ಗ್ರಂಥಗಳನ್ನು ಜಗಕ್ಕೆಲ್ಲ ಅರ್ಥ ಮಾಡಿಸುವುದಕ್ಕೆ ಬೇಕಾದ ಅದ್ಭುತ ವಾಕ್ಪಾಂಡಿತ್ಯವನ್ನು ಪಡೆದಂತಹ ಶ್ರೀಮದ್ ಜಯತೀರ್ಥರು, ಅವರೆಲ್ಲರ ಮಾತುಗಳನ್ನು ಸಾಮಾನ್ಯ ವಿದ್ವಾಂಸರ ಹಂತಕ್ಕೆ ಏರಬಲ್ಲ ಶಿಷ್ಯನಿಗೂ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳಿದಂತಹ ಶ್ರೀಮದ್ ರಾಘವೇಂದ್ರ ತೀರ್ಥರು, ಮಂತ್ರಾಲಯ ಪ್ರಭುಗಳು, ಇವರೆಲ್ಲರ ಜೊತೆಗೆ ಅದಕ್ಕೊಂದು ವಿಶಿಷ್ಟವಾದ ಕಾವ್ಯ ಧರ್ಮವನ್ನು ಕೊಟ್ಟು ಸಿದ್ಧಾಂತದ ಪ್ರತಿಪಾದನೆ ಮಾಡಿದ ಶ್ರೀಮದ್ ವಾದಿರಾಜ ತೀರ್ಥರು, ಇವರೆಲ್ಲರೂ ಈ ಜಗತ್ತಿನ ಸತ್ಯತ್ವದ ಬಗ್ಗೆ ಬಹಳ ವಿಸ್ತಾರವಾಗಿ ನಿರೂಪಿಸಿದರು. ಇದರ ಮೂಲ ಉದ್ದೇಶ ಜಗತ್ತು ಸತ್ಯ ಅಂತ ತಿಳಿದಾಗ ಜಗತ್ತು ಮಿಥ್ಯಾ, ಜಗತ್ತು ಇಲ್ಲವೇ ಇಲ್ಲ, ಅಸತ್ತಾಗಿದೆ ಅಂತ ಹೇಳಿದಂತಹ ಬೌದ್ಧರು, ಜಗತ್ತು ಸತ್ಯವೋ ಅಸತ್ಯವೋ ಅನ್ನುವುದರ ಮಧ್ಯದಲ್ಲಿದೆ ಅಂತ ಹೇಳ್ತಕ್ಕಂತಹ ಅದ್ವೈತ ಸಿದ್ಧಾಂತಿಗಳು, ಮತ್ತು ಜಗತ್ತು ಸಂಪೂರ್ಣ ಸತ್ಯ, ನಾವೇ ಸ್ವತಂತ್ರರು ಅಂತ ಹೇಳ್ತಕ್ಕಂತಹ ಆಧುನಿಕ ಚಾರ್ವಾಕವಾದಿಗಳು, ಇವೆಲ್ಲಕ್ಕಿಂತಲೂ ಭಿನ್ನವಾದ ಸ್ಥಿತಿಯಲ್ಲಿ ಪ್ರಾಚೀನ ಶಾಸ್ತ್ರಗಳ ಆಧಾರದ ಮೇಲೆ ಜಗತ್ ಸತ್ಯತ್ವವನ್ನು ಪ್ರತಿಪಾದಿಸಿದ ಆ ಎಲ್ಲ ಹಿರಿಯರ ಒಂದು ಅನುಗ್ರಹ ಬಲದಿಂದ ಸತ್ಯವಾದ ಜಗತ್ತು ಭಗವದ್ ಅಧೀನವಾಗಿದೆ, ದೇವರು ಈಶನಿದ್ದಾನೆ, ನಾವು ಅವನ ಅಧೀನನಾಗಿ ದಾಸರಾಗಿದ್ದೇವೆ ಅಂತ ಈ ಈಶದಾಸ ಭಾವ, ಹರಿದಾಸ ಭಾವವನ್ನು ನಮ್ಮಲ್ಲಿ ಮೂಡಿಸುವುದಕ್ಕೆ ಈ ಸತ್ಯತ್ವ ಚಿಂತನೆ ಬಹಳ ಮುಖ್ಯವಾಗ್ತದೆ. ಆ ನಿಟ್ಟಿನ ಸಾಧನೆಯನ್ನು ಭಗವಂತ ನಮ್ಮ ಮೂಲಕ ಮಾಡಿಸಲಿ ಅಂತ ಹಾರೈಸ್ತಾ ಈ 45 ನಿಮಿಷದ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿಯಲ್ಲಿ ತಮ್ಮೆಲ್ಲರ ಅಂತರ್ಯಾಮಿಯಾದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಇಲ್ಲಿಯವರೆಗೂ ತತ್ವವಾದದ ರೀತಿಯ ಜಗತ್ ಸತ್ಯತ್ವ ವಿಚಾರ ಎಂಬತಕ್ಕಂತಹ ಉಪನ್ಯಾಸವನ್ನು ವಿದ್ವಾಂಸರಾದಂತಹ ಡಾಕ್ಟರ್ ಸತ್ಯನಾರಾಯಣಾಚಾರ್ಯರವರು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಇದರ ಮೇಲೆ ಜಿಜ್ಞಾಸೆ ಇದ್ದರೆ ಜಿಜ್ಞಾಸೆಗಳು ಕೇಳಬಹುದು. ಆಚಾರ್ಯರು ಅದಕ್ಕೆ ನಮಗೆ ಸಮಾಧಾನವನ್ನು ಈಗ 15 ನಿಮಿಷಗಳ ಕಾಲಾವಕಾಶದಲ್ಲಿ ಹೇಳುತ್ತಾರೆ. ಸಾಧಾರಣವಾಗಿ ತರಗತಿಗಳಲ್ಲಿ ಮತ್ತು ಈ ಪಾಠದ ಒಂದು ಕಾಲದಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳನ್ನ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಶ್ನೆಯನ್ನ, ಈ ಒಂದು ಜಿಜ್ಞಾಸೆಯನ್ನ ಆಚಾರ್ಯರಲ್ಲಿ ಕೇಳ್ತಾ ಇದ್ದೀನಿ. ಒಂದು ಸಾಧಾರಣವಾಗಿ ಒಂದು ಪ್ರಶ್ನೆ ಕೇಳ
ಯಾವ ಪ್ರಶ್ನೆಗಳು ಎಳದೇ ಹೋದಾಗ ವಿನಯಾಚಾರ್ಯರು ಇನ್ನೊಬ್ಬರ ಮುಖದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ವಸ್ತುಸ್ಥಿತಿ ಜಗತ್ಸತ್ಯದ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳಿದ್ದಾರೆ. ಅದರಲ್ಲಿ ಒಂದು ಮುಖದ ಪ್ರಶ್ನೆ ಇದೆ, ಎಲ್ಲವೂ ಬದಲಾವಣೆಗೆ ಹೊಂದಿಕೊಂಡಿದೆ. ಇವತ್ತು ಇದ್ದ ಹಾಗೆ ನಾಳೆಗೆ ಯಾವುದೂ ಇಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಈಗ ಇದ್ದ ಹಾಗೆ ಮುಂದಿನ ಕ್ಷಣದಲ್ಲಿ ಇಲ್ಲ. ಮನುಷ್ಯನ ಶರೀರ ಈಗ ಇದ್ದದ್ದು ಮುಂದಿನ ಕ್ಷಣದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಒಂದು ಪರಮಾಣು ಆದರೂ ವ್ಯತ್ಯಾಸ ಆಗ್ತದೆ. ಅದರಲ್ಲಿ ಉಪಚಯ ಅಪಚಯಗಳು ಆಗ್ತಾ ಇರ್ತವೆ. ಆದ್ದರಿಂದ ನೀವು ಸತ್ಯ ಅಂತ ಹೇಗೆ ಪ್ರತಿಪಾದಿಸ್ತೀರಿ ಅಂತ ಕೇಳುವಾಗ ನಮಗೆ ಕೂಡಲೇ ತಲೆಗೆ ಬರುವುದು, ಅಲ್ಲ ನೀವು ಸತ್ಯ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಲ್ಲ, ನಿತ್ಯ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿ. ಜಗತ್ತು ಬದಲಾವಣೆ ಆಗ್ತದೆ. ಹಾಗಾದರೆ ಅವಿಕಾರಿ ಅಂತ ನಾವು ಹೇಳಿದರೆ ಪ್ರಪಂಚ ವಿಕಾರಿಯಾಗಿದೆ ಅಲ್ಲ, ನೀವು ಅವಿಕಾರಿ ಅಂತ ಹೇಗಂದ್ರಿ? ಹೀಗೆ ಪ್ರಶ್ನಿಸಬೇಕು. ನಾವು ಜಗತ್ತಿಗೆ ವಿಕಾರವನ್ನು ಒಪ್ತೇವೆ. ಇವತ್ತು ಇದ್ದ ಅದನ್ನು ನಾನು ಹೇಳಿದೆ, ವಿದ್ಯುತ್ ಚಲಂ ಜಗತ್, ವಿದ್ಯುತ್ತಿನ ಹಾಗೆ ಮಿಂಚಿನ ಹಾಗೆ ಚಲ, ಶಾಶ್ವತವೂ ಅಲ್ಲ, ಅನಿತ್ಯ ಅನ್ನುವುದನ್ನು ಒಪ್ತೇವೆ. ಇದರ ಜೊತೆಗೆ ಪ್ರಪಂಚವನ್ನು ಅನಿತ್ಯ ಅನ್ನುವುದನ್ನು ಒಪ್ಪುವುದರ ಜೊತೆಗೆ ಅದು ಎಷ್ಟು ಕಾಲ ಇತ್ತೋ ಅಷ್ಟು ಕಾಲ ಸತ್ಯ ಅಂತ ಹೇಳ್ತೇವೆ. ಇಷ್ಟೇ ವಿಷಯ. ಇನ್ನು ಕೆಲವು ದಾರ್ಶನಿಕರಲ್ಲಿ ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಒಂದು ದಾರ್ಶನಿಕವಾದ ಪ್ರಭಾವ ಇದೆ. ದಾರ್ಶನಿಕರು ಏನು ಚಿಂತನೆ ಮಾಡ್ತಾರೆ ಅಂದರೆ, ನೋಡಿ ಈ ಪ್ರಪಂಚ ಹಿಂದೆ ಇರಲಿಲ್ಲ, ಮುಂದಕ್ಕೂ ಇರುವುದಿಲ್ಲ, ಮಧ್ಯದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಇದು ಒಂದು ರೀತಿಯ ಪ್ರಶ್ನೆ. ಹಿಂದೆ ಇರಲಿಲ್ಲ, ಹೌದು, ಹಿಂದೆ ಇತ್ತು ಅಂತ ಹೇಳಿದರೆ ಜಗತ್ತಿಗೆ ಸೃಷ್ಟಿ ಹೇಗೆ? ಸೃಷ್ಟಿಯಾಗಿದೆ ಅಂದರೆ ಸೃಷ್ಟಿಗಿಂತ ಮುಂಚಿನ ಪ್ರಳಯ ಕಾಲದಲ್ಲಿ ಇರಲಿಲ್ಲ ಅಂತ ಅರ್ಥ. ಹಾಗಾದರೆ ಹಿಂದೆ ಇರಲಿಲ್ಲ. ನಾಸದಾಸೀತ್ ನೋ ಸದಾಸೀತ್ ನಾಸೀದ್ ರಜ್ವಹ ನೋ ವ್ಯೋಮ ಪರೋ ಯತ್ ಶ್ರುತಿ ನಾಸದೀಯ ಸೂಕ್ತ ಇದನ್ನು ಹೇಳ್ತದೆ. ಹಿಂದೆ ಇರಲಿಲ್ಲ, ಮುಂದಕ್ಕೆ ಇರುವುದಿಲ್ಲ. ಯಾಕಂದರೆ ಪ್ರಳಯ ಅನ್ನುವುದು ಇದೆ ಅಂತ ಆದಮೇಲೆ ಮುಂದಕ್ಕೆ ಇದು ಇರುವುದಿಲ್ಲ. ಹಾಗಾದರೆ ಮಧ್ಯದಲ್ಲಿ ಅದಕ್ಕೆ ಅಸ್ತಿತ್ವ ಹೇಗೆ? ಹಿಂದೆ ಇಲ್ಲದೆ ಇದ್ದದ್ದು ಮುಂದೆ ಇರುವುದಿಲ್ಲ ಅಂತಿದೆ, ಮಧ್ಯದಲ್ಲಿ ಒಂದು ಇದೆ ಅಂತ ಹೇಗೆ ಹೇಳುವುದು? ಮಧ್ಯ ಇದೆ ಅಂತ ಆಗಬೇಕಾದ್ರೆ ಎಂದೆಂದೂ ಇರಬೇಕು, ಇಲ್ಲ ಅಂದರೆ ಯಾವತ್ತೂ ಇರಬಾರ್ದು. ಈ ಭಾವದಲ್ಲಿ ಕೆಲವರ ಪ್ರಶ್ನೆ ಇದೆ. ಅಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾದ ಅಂಶ ಏನಂದರೆ, ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ ಅನ್ನುವುದನ್ನು ಸ್ವಲ್ಪ ವಿಮರ್ಶೆ ಮಾಡ್ತೀವಿ. ಹಿಂದೆ ಇರಲಿಲ್ಲ ಅಂತ ನಾವು ಹೇಳುವುದಿಲ್ಲ, ಮುಂದೆ ಇರುವುದಿಲ್ಲ ಅಂತ ನಾವು ಹೇಳುವುದಿಲ್ಲ. ಸಾಮಾನ್ಯವಾಗಿ ಸಿದ್ಧಾಂತದಲ್ಲಿ, ಈ ದಾರ್ಶನಿಕ ಸಿದ್ಧಾಂತದಲ್ಲಿ 5-6 ಸಿದ್ಧಾಂತಗಳು ಯಾವುದೇ ವಸ್ತು ಇಲ್ಲದೇ ಇದ್ದದ್ದು ಹುಟ್ಟಿತು ಅಂತಾಗಲಿ, ಹುಟ್ಟಿದ ವಸ್ತು ಒಂದು ಕಾಲದಲ್ಲಿ ಇಲ್ಲವಾಗುತ್ತೆ ಅನ್ನೋದನ್ನು ಒಪ್ಪುವುದಿಲ್ಲ. ಕೃಷ್ಣನ ಒಂದು ಸ್ಪಷ್ಟವಾದ ಮಾತಿದೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಅಸತ್ತಾದದ್ದು, ಎಂದೂ ಇಲ್ಲದೇ ಇದ್ದದ್ದು ಯಾವತ್ತಿಗೂ ಇರವಾಗುವುದಿಲ್ಲ. ಹಾಗಾದರೆ ಮಡಿಕೆ ಇವತ್ತು ಕುಂಬಾರನ ಪ್ರಯತ್ನದಿಂದ ನಿರ್ಮಾಣವಾಯಿತು ಅಂದರೆ ಹಿಂದೆ ಮಡಿಕೆ ಇರಲಿಲ್ಲ ಅಂತಲ್ಲ, ಮತ್ತೇನಾಗಿತ್ತು? ಆ ಮಡಿಕೆಯಾಗಿ ಇರಲಿಲ್ಲ, ಮಣ್ಣಾಗಿ ಇತ್ತು. ಅಂದರೆ ಏನರ್ಥ? ಮಣ್ಣಾಗಿದ್ದದ್ದು ಈಗ ಮಡಿಕೆ ಆಯಿತು. ಮಣ್ಣು, ನೀರು, ಬೆಂಕಿ ಬೇರೆ ಬೇರೆ ಆಗಿತ್ತು, ಅದು ಸೇರಿ ಮಡಿಕೆ ಆಯಿತು. ಹೊಸದು ಏನು? ಒಂದು ಆಕಾರ ವಿಶೇಷ ಅನ್ನುವುದಕ್ಕೆ ಬಂದದ್ದು ಒಂದು ವಿಶೇಷ, ಆದ್ದರಿಂದ ಮಡಿಕೆ ಹುಟ್ಟಿತು. ಅದಕ್ಕಿಂತ ಹಿಂದೆ ಅದು ಬೇರೆ ಆಕಾರದಲ್ಲಿತ್ತು. ಮಣ್ಣು, ಆ ಮಣ್ಣು ಕೂಡ ಅದಕ್ಕಿಂತ ಹಿಂದೆ ಮಣ್ಣಿನ ಪರಮಾಣು, ಮಣ್ಣಿನ ಭೂತ ಸೂಕ್ಷ್ಮ, ಅದನ್ನು ಪೃಥ್ವಿ ಭೂತ ಸೂಕ್ಷ್ಮ ಅಂತ ಕರಿತೇವೆ. ಆ ಭೂತ ಸೂಕ್ಷ್ಮ ಅನ್ನುವುದನ್ನೇ ನಾವು ಪ್ರಕೃತಿ ಅಂತ ಕರೆಯುವುದು. ಆ ಪ್ರಕೃತಿ ಅದಕ್ಕಿಂತ ಹಿಂದೆ ಏನಾಗಿತ್ತು? ಅದಿಲ್ಲ, ಅದು ಅನಾದಿ ಕಾಲದಿಂದ ಪ್ರಕೃತಿ ಹಾಗೇ ಇದೆ. ಅದನ್ನು ಮೂಲ ಪ್ರಕೃತಿ ಅಂತ ಕರಿತೇವೆ. ವೇದದಲ್ಲಿ ಅದನ್ನು ಅಜಾ ಅಂತ ಕರೆದಿದ್ದಾರೆ. ಅಜಾ ಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ, ಸತ್ವರಜಸ್ತಮೋ ಗುಣಾತ್ಮಕವಾದಂತಹ ಅಜಾ, ಹುಟ್ಟದೇ ಇದ್ದ ಮೂಲ ಪ್ರಕೃತಿ ಅಂತ. ಆ ಏನು ಮೂಲ ಪ್ರಕೃತಿ ಇದೆ ಅದರ ಪರಿಣಾಮವೇ ಭೂಮಿ ನೀರು ಬೆಂಕಿಗಳು. ಆ ಭೂಮಿ ನೀರು ಬೆಂಕಿಗಳು ಸೇರಿ ಮಡಿಕೆಯಾದಂತೆ ಈ ಪ್ರಪಂಚವೆಲ್ಲವೂ ಕೂಡ ಆ ಮೂಲ ಪ್ರಕೃತಿಯ ಪರಿಣಾಮವೆಂಬುದಾಗಿ ಸೃಷ್ಟವಾಗಿರುವಂಥದ್ದು. ಹಾಗಾದರೆ ಇವಕ್ಕೆಲ್ಲಕ್ಕೂ ಮೂಲಭೂತವಾದ ವಸ್ತು ಪ್ರಳಯ ಕಾಲದೊಂದು ಉಂಟೇ ಉಂಟು. ಪ್ರಳಯ ಕಾಲವನ್ನು ಏನು ಕರಿತೇವೆ ಗೊತ್ತೋ? ಪ್ರಳಯದಲ್ಲಿ ಅವ್ಯಕ್ತ ಇದೆ ಅಂತ ಕರಿತೇವೆ. ಅಂದರೆ ಇವತ್ತು ವ್ಯಕ್ತವಾದ ಪ್ರಪಂಚ ಅವತ್ತು ಇರಲಿಲ್ಲ ಅಂತಲ್ಲ, ಅವತ್ತು ಅವ್ಯಕ್ತವಾಗಿ ಇದೆ. ಇದು ಬಹಳ ಮುಖ್ಯವಾದ ಒಂದು ಸಿದ್ಧಾಂತ. ಏನೂ ಇಲ್ಲ ಅಂದರೆ ಎಲ್ಲವೂ ಇದೆ ಅಂತ ಅರ್ಥ. ನಾಸದಾಸಿ ನೋಸದಾಸಿ ಅಂದರೆ ಅಲ್ಲಿ ಏನೂ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲವೂ ಇದೆ.
ಮತ್ತೆ ಏನು ಇಲ್ಲ ಅಂತ ಯಾಕೆ ಕರೆಯುವುದು? ಯಾವುದು ಕಾಣಿಸ್ತಾ ಇರಲಿಲ್ಲ, ಕಾಣುವ ಇಲ್ಲ. ಹಾಗಾದರೆ ಕಾಣಿಸದೇ ಇರುವ ಅವ್ಯಕ್ತವಾದ ಸ್ಥಿತಿಯಲ್ಲಿದ್ದದ್ದಕ್ಕೆ ನಾವು ಏನೂ ಇಲ್ಲ ಅಂತ ಕರೆಯುವುದೇ ಹೊರತು ಅಲ್ಲಿ ಏನೂ ಇಲ್ಲದ್ದರಿಂದ ಸೃಷ್ಟಿಯಾದದ್ದಲ್ಲ. ಅದು ಈ ತತ್ವವಾದದ ಒಂದು ಮೂಲಭೂತ ಪ್ರಮೇಯ. ಅಸತ್ತಿನಿಂದ ಯಾವುದರ ಸೃಷ್ಟಿಯೂ ಅಲ್ಲ. ಅನಾದಿ ಕಾಲದಿಂದ ಪರಮಾತ್ಮ ಹೇಗಿದ್ದಾನೋ ಪ್ರಕೃತಿಯೂ ಕೂಡ ಅನಾದಿ ಕಾಲದಿಂದ ಇದೆ. ಪ್ರಕೃತಿ ತತ್ವ ಅಂದರೆ ಅದಕ್ಕೆ ಅಭಿಮಾನಿನಿಯಾಗಿ ಲಕ್ಷ್ಮೀದೇವಿ. ಇದನ್ನು ನಿತ್ಯ ಮುಕ್ತ ಸ್ವಭಾವ ಅಂತ ಕರೀತಾರೆ. ಕ್ಷರಾಕ್ಷರ ಪ್ರಪಂಚ ಸಮತೀತ ಕ್ಷರಾಕ್ಷರಂ, ಕ್ಷರ ಅಕ್ಷರ ಪ್ರಪಂಚ ಅಂತ ಹೇಳಿದಾಗ ಲಕ್ಷ್ಮೀದೇವಿಯನ್ನು ಅಕ್ಷರ ಪ್ರಪಂಚ ಅಂತ ಕರೆದು, ಕ್ಷರ ಪ್ರಪಂಚ ಅಂತ ಹೇಳಿದರೆ ಅದರಿಂದ ಸೃಷ್ಟವಾದ ಸಮಗ್ರ ತತ್ವವನ್ನು ಹೇಳಿ, ಹೀಗೆ ಪ್ರಕೃತಿ ಮತ್ತು ಜಡ ಪ್ರಕೃತಿಗಳಿಗಿಂತ ಮಿಗಿಲಾದದ್ದು ಭಗವತ್ ತತ್ವ. ಅನಾದಿ ಕಾಲದಿಂದ ಇರುವ ಪ್ರಕೃತಿಯಿಂದಲೇ ಪ್ರಪಂಚದ ಸೃಷ್ಟಿ. ಅದು ಕೊನೆಗೆ ಪ್ರಕೃತಿಯಾಗಿ ಪರಿಣಾಮ ಹೊಂದುತ್ತೆ, ಹೊರತು ತಾನು ಇಲ್ಲವಾಗುವುದಿಲ್ಲ. ಇದು ಪ್ರಪಂಚವನ್ನು ಸತ್ಯ ಅಂತ ಹೇಳುವುದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಮಾತು. ಪ್ರಪಂಚ ನಿತ್ಯವಲ್ಲ, ಪ್ರಪಂಚದ ಮೂಲ ನಿತ್ಯ. ಈ ಪ್ರಪಂಚ ಬಂದು ಹೋಗುವಂಥದ್ದು. ಜನ್ಮಾದ್ಯಸ್ಯ ಯತಃ ಅನ್ನೋ ಸೂತ್ರ ಅದನ್ನು ಹೇಳ್ತದೆ. ವಿಕಾರ ಇದೆ ಪ್ರಪಂಚಕ್ಕೆ, ಅನಿತ್ಯತ್ವ ಇದೆ, ಸೃಷ್ಟಿ ಇದೆ, ಲಯ ಇದೆ, ನಿಯಂತ್ರಣ ಇದೆ. ಇವೆಲ್ಲ ಇದ್ದು ಅದನ್ನು ನಿಯಂತ್ರಿಸ್ತಕ್ಕಂತಹ ಸರ್ವೋತ್ಕೃಷ್ಟ ಶಕ್ತಿ ಇದೆ. ಈ ಕಾರಣದಿಂದ ದ್ವೈತ ಅನ್ನೋದು ನೆಲೆಗೊಳ್ಳುತ್ತದೆ. ಸೊ ಒಂದು ಪ್ರಶ್ನೆ ಇತ್ತು. ಈ ಜಗತ್ ಸತ್ಯ ಅನ್ನೋ ಒಂದು ವಿಷಯದ ಬಗ್ಗೆ ವಿಶಿಷ್ಟ ಅದ್ವೈತದ ಅಭಿಪ್ರಾಯ ಏನಂತ ಗುರುಗಳೇ ತಿಳಿಸ್ತೀರಾ? ಸರಿ, ಇದನ್ನು ವಸ್ತುತಃ ನೀವು ವಿಶಿಷ್ಟಾದ್ವೈತದ ವಿದ್ವಾಂಸರ ಬಾಯಲ್ಲಿ ಕೇಳುವಂಥದ್ದು ಒಳ್ಳೆಯದು. ನಾನು ಸಂಕ್ಷೇಪವಾಗಿ ಹೇಳ್ತೇನೆ. ಯಾಕೆಂತ ಹೇಳಿದರೆ ಹೌದು, ಅದರಲ್ಲಿ ಒಂದು ಚಿರಚಿತ್ ವೈಶಿಷ್ಟ್ಯದ ಒಂದು ವಿಶೇಷ ವಿವರಣೆ ಇದೆ. ಸುಮಾರು ನಾನು ವಿವರಣೆ ಕೊಡುವುದಕ್ಕೂ ಒಂದು 10 ನಿಮಿಷ ಬೇಕು. ಹೀಗೆ ತಿಳ್ಕೊಂಡ್ರೆ ಸರಿ. ಪ್ರಪಂಚ ಸತ್ಯತ್ವವನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ಒಪ್ಪುತ್ತದೆ. ಪ್ರಪಂಚವು ಮಿಥ್ಯಾ ಅನ್ನುವುದು ವಿಶಿಷ್ಟಾದ್ವೈತದ ಸಿದ್ಧಾಂತ ಅಲ್ಲ. ಭಗವಂತ ಸರ್ವೋತ್ತಮನಿದ್ದಾನೆ, ಆತನಲ್ಲಿ ಪ್ರಪತ್ತಿಯ ಮೂಲಕವಾಗಿ ಮೋಕ್ಷ ಸಾಧನೆ ಅನ್ನೋದು ವಿಶಿಷ್ಟಾದ್ವೈತದ ಮೋಕ್ಷ ಸಾಧನ ಪ್ರಮೇಯ. ಆದ್ದರಿಂದ ಲಕ್ಷ್ಮೀ ಮತ್ತು ನಾರಾಯಣರು ಜೊತೆ ಸೇರಿ ಪ್ರಪಂಚವನ್ನು ಸೃಷ್ಟಿಸ್ತಾರೆ. ಕೇವಲ ಲಕ್ಷ್ಮಿಯಿಂದಾಗಲಿ ಕೇವಲ ನಾರಾಯಣನಿಂದಾಗಲಿ ಪ್ರಪಂಚದ ಸೃಷ್ಟಿಯಾಗುವುದಿಲ್ಲ. ನಾರಾಯಣನೂ ಲಕ್ಷ್ಮಿ ಇಲ್ಲದೆ ಹೋದರೆ ಸೃಷ್ಟಿಸಲಾರ. ಆದ್ದರಿಂದ ಶ್ರೀ ವಿಷ್ಣು ಇಬ್ಬರು ಸೇರಿಯೇ ಸೃಷ್ಟಿ ಮಾಡುವುದರಿಂದ ಅದಕ್ಕೆ ಶ್ರೀ ವೈಷ್ಣವ ಸಿದ್ಧಾಂತ ಅಂತ ಹೆಸರು. ಈ ಶ್ರೀ ವೈಷ್ಣವದಲ್ಲಿ ವಿಶಿಷ್ಟಾದ್ವೈತ ಅನ್ನೋ ವಿಶಿಷ್ಟಾದ್ವೈತದ ಹಿನ್ನೆಲೆಯೇ ಪ್ರಪಂಚ ಸತ್ಯತ್ವ. ಅಂದರೆ ಈ ಚೇತನ, ಜೀವ, ಪರಮಾತ್ಮ, ಜಡ ಇವೆಲ್ಲವೂ ಕೂಡ ಸತ್ಯಭೂತವಾದದ್ದು. ಸತ್ಯವಾದ ಪ್ರಪಂಚವನ್ನೇ ಭಗವಂತ ಸೃಷ್ಟಿಸ್ತಾನೆ. ಆದರೆ ಚೇತನ ಸತ್ಯವಾಗಿದೆ, ಸತ್ಯವಾದ ಚೇತನ ಭಗವದ್ ಅಧೀನವಾಗಿದೆ, ಜೀವ ಭಗವಂತನ ಅಧೀನ. ಅಧೀನನಾದ ಜೀವ ತಾನು ಸಾಧನೆಯನ್ನು ಮಾಡ್ತಾನೆ, ಸತ್ಯವಾದ ವಸ್ತುಗಳನ್ನು ಉಪಯೋಗಿಸಿಕೊಂಡೇ ಸಾಧನೆಯನ್ನು ಮಾಡ್ತಾನೆ. ಸಾಧನೆ ಮಾಡ್ತಾ ಮಾಡ್ತಾ ಆತನ ಚರಮ ಸಾಧನೆಯ ಮೆಟ್ಟಿಲಲ್ಲಿ ಭಗವತ್ ಪ್ರಪತ್ತಿಯನ್ನು ಹೊಂದಿ ಭಗವಂತನಿಂದಾಗಿ ಮೋಕ್ಷ ಪಡಿತಾನೆ. ಮೋಕ್ಷ ಪಡೆದಂತಹ ಹಂತದಲ್ಲಿ ಜೀವ ಬ್ರಹ್ಮರಲ್ಲಿ ಭೇದವನ್ನೇ ಕಾಣಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಸಾಮ್ಯ ಬಂದು ಹೋಗ್ತದೆ. ಈ ಸಾಮ್ಯವನ್ನು ಪರಮ ಸಾಮ್ಯ ಅಂತ ಕರೀತಾರೆ. ಪರಮಂ ಸಾಮ್ಯಮುಪೇತಿ. ಈ ಪರಮ ಸಾಮ್ಯ ಅನ್ನುವ ಶಬ್ದವನ್ನು ಬಳಸುವುದರ ಮೂಲಕವೂ ಕೂಡ ವಿಶಿಷ್ಟಾದ್ವೈತ ಸಿದ್ಧಾಂತ ಒಂದು ಹಂತದ ಭೇದವನ್ನು ಅಂಗೀಕರಿಸುತ್ತದೆ. ಆದರೆ ಆ ಭೇದ ಒಂದು ರೀತಿಯಲ್ಲಿ ಪೂತಿ ಕೂಷ್ಮಾಂಡದ ಹಾಗೆ. ಪೂತಿ ಕೂಷ್ಮಾಂಡ ಅಂತ ಹೇಳಿದರೆ ಪೂರ್ತಿ ಕೊಳೆತು ಹೋದರೂ ಕೂಷ್ಮಾಂಡ ಹೊರಗಿಂದ ನೋಡಲಿಕ್ಕೆ ಒಳ್ಳೆಯ ಕೂಷ್ಮಾಂಡದ ಹಾಗೆ ಕಂಡ ಹಾಗೆ ಒಂದು ಭೇದದ ಪೊರೆ ಮಾತ್ರ ಇರ್ತದೆ. ಜೀವ ಬ್ರಹ್ಮರಲ್ಲಿ ಅತಿಶೀತವಾದ ಸಾಮ್ಯ, ಸಮಗ್ರ ಸುಖ ಸಾಮ್ಯ, ಆನಂದ ಸಾಮ್ಯ ಇತ್ಯಾದಿಗಳು ಬರ್ತಾವೆ ಅನ್ನುವ ಹಂತದಲ್ಲಿ ಮಾತ್ರ ದ್ವೈತ ಸಿದ್ಧಾಂತಕ್ಕೂ ಅದ್ವೈತ ಸಿದ್ಧಾಂತಕ್ಕೂ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೂ ಸ್ವಲ್ಪ ವಿಪ್ರತಿಪತ್ತಿ ಇದೆ. ಉಳಿದ ಹಾಗೆ ಪ್ರಪಂಚ ಸತ್ಯ ಅನ್ನುವುದನ್ನು ಎಷ್ಟು ಹಂತದಲ್ಲಿ ದ್ವೈತ ಸಿದ್ಧಾಂತ ಹೇಳ್ತದೋ ಅಷ್ಟೂ ಹಂತದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂಗೀಕರಿಸ್ತದೆ. ಧನ್ಯವಾದಗಳು. ಒಳ್ಳೆ ಜಿಜ್ಞಾಸುಗಳಿಗೆ ಇನ್ನೇನಾದರೂ ಪ್ರಶ್ನೆ ಸಂಶಯ ಏನಾರಿದ್ದರೆ ಕೇಳಬಹುದು. ವೀರನಾರಾಯಣಾಚಾರ್ಯ ಪಾಂಡುರಂಗಿ ಅವರು ಕೂಡ ಈ ವಿಭಾಗದಲ್ಲಿದ್ದಾರೆ ಅನ್ನೋದು ಬಹಳ ಸಂತೋಷ ಆಯಿತು. ಹಿರಿಯರಿಗೆ ನನ್ನ ನಮಸ್ಕಾರಗಳು. ಆಚಾರ್ಯ ನಮಸ್ಕಾರ. ಆಚಾರ್ಯ ನಮಸ್ಕಾರ. ನಿಮ್ಮ ಉಪನ್ಯಾಸವನ್ನು
ಆಗಲಿ. ಒಳ್ಳೆಯದು. ಇಲ್ಲಿಗೆ ನಮ್ಮದು ಉಪಸಂಹಾರ ಮಾಡಿ ಇದನ್ನು ಗುರುಗಳ ಅಂತರ್ಯಾಮಿಯಲ್ಲಿ ನಾವೆಲ್ಲ ಒಟ್ಟು ಸೇರಿ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ವಿಶ್ವವಿದ್ಯಾಲಯದ ಪರವಾಗಿ ವಂದನಾ